and he has been a warrior from his youth. ದಾವಿದನು ಸೌಲನಿಗೆ, ಆ ಫಿಲಿಸ್ಟಿಯರ ನಿಮಿತ್ತವಾಗಿ ಯಾವನು ಎದೆಗಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡ ಯುದ್ಧ ಮಾಡುವೆನು ಎನ್ನಲು, ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನು ಹುಡುಗನು, ಅವನಾದರೂ ಚಿಕ್ಕವನಿಂದಲೇ ಯುದ್ಧ ಶೂರನು ಎಂದು ಹೇಳಿದನು. Okay, amen. Talk about four things, few minutes. When David sound conversation with four people before going into battle. ಆ ಒಂದು ಗೋಲಿಯಾತನ ಸಂಗಡ ಯುದ್ಧ ಮಾಡೋದಕ್ಕಿಂತ ಮುಂಚಿತವಾಗಿ ದಾವಿದನು 4 ಮಂದಿಗಳ ಸಂಗಡ ಆತನು ಅಲ್ಲಿ ಮಾತನಾಡ್ತಾನೆ. ಆ 4 ಸಂಗತಿಗಳು ನಿಮಗೆ ಹೇಳ್ತೇನೆ. Look to your neighbor and say, before going into battle, ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ David had a conversation with 4 people. ದಾವಿದನು 4 ಮಂದಿ ಜನರ ಹತ್ರ ಆತನು ಮಾತಾಡಿದನು. Okay, amen. Amen. Now how many understood what I said? ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ ನಾನು ಹೇಳಿದ್ದು? Tell your neighbor again. ಮತ್ತೊಂದು ಆವರ್ತಿ ಅದನ್ನು ಹೇಳ್ರಿ. Before going into battle, ದಾವಿದನು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ he had a conversation with 4 people. 4 ಜನರ ಸಂಗಡ ಆತನು ಮಾತನಾಡಿದನು. Number 1. ಮೊದಲನೇದು whom he had conversation. He had conversation with the soldiers that were there. ಅಲ್ಲಿರುವಂತ ಮೊದಲು ಸೈನಿಕರ ಸಂಗಡ ಆತನು ಮಾತಾಡಿದನು. Number 2, he had another conversation with his elder brother Eliab. ಏಲಿಯಾಬ್ ಎಂಬುದಾಗಿ ಅವನ ದೊಡ್ಡ ಅಣ್ಣನ ಹತ್ರ ಎರಡನೇದಾಗಿ ಆತನು ಮಾತಾಡಿದನು. And third, he had conversation with King Saul. ಮತ್ತು ಮೂರನೇದಾಗಿ ರಾಜನಾದ ಸೌಲನ ಹತ್ರ ಮಾತಾಡ್ತಾನೆ. And fourth, he had a conversation with Goliath. ಮತ್ತು ನಾಲ್ಕನೇದಾಗಿ ಗೋಲಿಯಾತನ ಹತ್ರ ಆತನು ಮಾತಾಡ್ತಾನೆ. Amen. Amen. How many understood? ಎಷ್ಟು ಜನಕ್ಕೆ ಅರ್ಥ ಆಯ್ತು? Okay, who all he spoke? ಯಾರ್ಯಾರ ಜೊತೆಗೆ ದಾವೀದನು ಮಾತಾಡ್ದ? ಮೊದಲು ಸೈನಿಕರ ಸಂಗಡ, ಆಮೇಲೆ ಸೆಕೆಂಡ್ ಎಲ್ಡರ್ ಬ್ರದರ್ ಇಲಿಯಾಬನ ತನ್ನ ದೊಡ್ಡ ಅಣ್ಣನ ಹತ್ರ. ಥರ್ಡ್ ಮೂರನೇದು. ಫೋರ್ತ್ ನಾಲ್ಕನೇದು. Okay, there are 4 points. Write it down if you want. ನಿಮಗೆ ಬೇಕಂದ್ರೆ ಇದನ್ನ ಬರ್ಕೊಳ್ರಿ. 4 ಅಂಶಗಳು. First, ಮೊದಲು David had vision of victory. ಮೊದಲು ದಾವೀದನಿಗೆ ಒಂದು ಜಯದ ದರ್ಶನ ಕಂಡಿತು. Number 2, ಮತ್ತು ಎರಡನೇದು, before going into battle you have to be selective who speaks into your spirit. ನೀವು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಆತ್ಮದ ಸಂಗಡ ಯಾರು ಮಾತಾಡ್ತಾರೋ ಅಂತವ್ರನ್ನ ಆಯ್ಕೆ ಮಾಡಿಕೊಳ್ಬೇಕು. And third, ಮತ್ತು ಮೂರನೇದು, you have to be aware of your anointing. ಮತ್ತು ನಿಮ್ಮ ಅಭಿಷೇಕದ ಬಗ್ಗೆ ನಿಮಗೆ ಬಹಳ ಜಾಗರೂಕತೆ ಇರಬೇಕು. Be awareness that the anointing is always with you. ನಿಮ್ಮ ಆ ಒಂದು ಅಭಿಷೇಕ ಯಾವಾಗಲೂ ನಿಮ್ಮ ಜೊತೆಯಾಗಿ ಇರ್ತದೆ ಎಂಬುದಾಗಿ ಆ ಒಂದು ಅರಿವು ನಿಮ್ಮಲ್ಲಿ ಇರಬೇಕು. ಮತ್ತು ನಾಲ್ಕನೇದು, when you go into battle, ಯುದ್ಧಕ್ಕೆ ಹೋಗುವಾಗ you have to go with prayer. ಪ್ರಾರ್ಥನೆಗಳೊಟ್ಟಿಗೆ ನೀವು ಹೋಗಬೇಕು. Amen. ಆಮೆನ್. Okay, you wrote it down? ಬರ್ಕೊಂಡ್ರ ಇದನ್ನ 4 ಅಂಶಗಳು? Amen. ಆಮೆನ್. Okay, you wrote it down? ಬರ್ಕೊಂಡ್ರ ಇದನ್ನ 4 ಅಂಶಗಳು? You never learn. Okay, fine. Number 1, when you know about Goliath, right? He was a warrior, champion of champions. ನಿಮಗೆ ಮೊದಲನೇ ಸಂಗತಿ ಹೇಳುವುದಾದ್ರೆ ಗೋಲಿಯಾತನ ಬಗ್ಗೆ ಗೊತ್ತೇ ಇದೆ. ಆತನು ಯುದ್ಧ ವೀರನು, ಶೂರರ ಶೂರನಾಗಿದ್ದಾನೆ ಎಂಬುದಾಗಿ, right? ಅಲ್ವಾ? He was fighting from his youth, from a small age. ಆತನು ಚಿಕ್ಕವನಿದ್ದಾಗಿಂದ ಇದ್ದಾಗಿಂದ ಒಂದು ಯುದ್ಧಾಭ್ಯಾಸಗಳನ್ನು ಆತನು ಮಾಡ್ಕೊಂಡು ಬರ್ತಾ ಇದ್ದಾನೆ. So one day battle happens between Israelites and Philistines. ಒಂದು ದಿನ ಇಸ್ರಾಯೇಲರು ಮತ್ತು ಫಿಲಿಸ್ಟೈಯರ ವಿರುದ್ಧವಾಗಿ ಒಂದು ಯುದ್ಧ ಆಗುತ್ತದೆ. ಅಲ್ಲಿ they come to a decision where you don't need to shed lot of blood. ಒಂದು ತೀರ್ಮಾನಕ್ಕೆ ಬರ್ತಾರೆ ಅವರು, ನಾವು ಬಹಳ ಅನೇಕ ಮಂದಿಗಳ ರಕ್ತವನ್ನು ಹರಿಸುವುದು ಬೇಡ. So they decide to do between 2 warriors fighting, so that if this warrior kills that warrior, then the kingdom is yours or you are defeated. ಅವ್ರಿಗೊಂದು ಈ ತೀರ್ಮಾನಕ್ಕೆ ಬರ್ತಾರೆ. ಏನ್ ತೀರ್ಮಾನ ಅಂತಂದ್ರೆ, 2 ಕಡೆಯಿಂದ ಒಬ್ಬ ಶೂರನನ್ನು ಕರೆಸಿ ಯಾವ ಕಡೆಯವರು ಸೋಲ್ತಾರೋ ಅವರಿಗೆ ಆ ಗೆದ್ದವನ ಕೆಳಗೆ ಆಳಾಗಿ ಹೋಗ್ಬೇಕೆಂಬುದಾಗಿ ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ. Philistine side, ಈಗ ಫಿಲಿಸ್ಟಿಯರ ಕಡೆಗೆ 10 feet tall. How many feet? ಎಷ್ಟು ಅಡಿ? 10 ಅಡಿ ಎತ್ತರದವನು. Show me your fingers. ನಿಮ್ಮ ಕೈ ಬೆರಳು ತೋರಿಸ್ರಿ, ಎಷ್ಟು ಅಡಿ? 10 feet tall. Have you seen 10 feet tall man? ಯಾವತ್ತಾದ್ರೂ 10 ಅಡಿ ಎತ್ತರವಾದ ಮನುಷ್ಯರನ್ನು ನೋಡಿದಿರಾ? ನೋಡಿಲ್ಲ. ಟಿವಿಯಲ್ಲಿ ನೋಡಿದ್ದೀರಾ? I'm not going to go there. He was 10 feet tall. ಆತನು 10 ಅಡಿ ಎತ್ತರವಾಗಿದ್ದ. And he had an armor barrier with him. That means the one who was with him used to carry his armors, shields, swords, spears, anything support of him. That's called armor barrier who was with him. ಆ ಒಂದು ಗೋಲಿಯಾತನ ಸಂಗಡ ಒಬ್ಬ ಯುದ್ಧ ಅಸ್ತ್ರಗಳನ್ನು ಹೊರುವಂತ ವ್ಯಕ್ತಿ ಆಗಿದ್ದನು. ಆತನು ಕತ್ತಿ, ಬಿಲ್ಲು, ಬಾಣ ಮತ್ತು ಗುರಾಣಿಗಳನ್ನು ಅವನಿಗೋಸ್ಕರ ಹೊತ್ಕೊಂಡು ಬರಬೇಕಾಗಿತ್ತು. ಅಂತ ವ್ಯಕ್ತಿ ಗೋಲಿಯಾತನ ಸಂಗಡ ಇದ್ದ. Amen. Amen. Hallelujah. So for 40 days he comes out and stands in the middle of
valley of Elah were between two places. That means one side Philistines, the other side the Israelites, a valley of Elah. And he shouts to the people of Israelites saying, if any of you is a man, come and fight me. ಈಲಾ ಎಂಬ ಒಂದು ಕಣಿವೆಯಲ್ಲಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಆ ಕಣಿವೆ ಈ ಕಡೆ ಭಾಗದಲ್ಲಿ ಫಿಲಿಸ್ಟೈರು, ಆ ಕಡೆ ಭಾಗದಲ್ಲಿ ಇಸ್ರಾಯೇಲ್ ಇರ್ತಾರೆ. ಅವನು 40 ದಿನ ಅಲ್ಲಿ ಬಂದು ಅಲ್ಲಿ ಆತನ ಸವಾಲು ಹಾಕ್ತಾ ಇರ್ತಾನೆ, ನಿಮ್ಮಲ್ಲಿ ಯಾರಾದ್ರೂ ಪೌರುಷವಂತವರಾಗಿದ್ರೆ ಬಂದು ನನ್ನೊಟ್ಟಿಗೆ ನೀವು ಯುದ್ಧ ಮಾಡ್ರಿ ಎಂಬುದಾಗಿ. This man, when I look to you, ನಾನು ನಿಮ್ಮ ಕಡೆ ನೋಡುವಾಗ God has been really good to you. ದೇವರು ನಿಮಗೆ ಬಹಳ ಒಳ್ಳೆಯವರಾಗಿದ್ದಾರೆ. This man, when I look to this man, ಇವರಿಗೆ ನಾನು ನೋಡುವಾಗ now I'm prophesying. ಈಗ ನಾನು ಪ್ರವಾದನೆ ಮಾಡ್ತಾ ಇದ್ದೇನೆ. When I look to you, ನಾನು ನಿಮ್ಮ ಕಡೆ ನೋಡುವಾಗ God has been so good to you. ದೇವರು ನಿಮಗೆ ಬಹಳ ಒಳ್ಳೆಯವನಾಗಿದ್ದಾನೆ. Wow. When I see you right now in the spirit, ನಿಮ್ಮನ್ನು ನಾನು ಈಗ ಆತ್ಮದಲ್ಲಿ ನೋಡುವಾಗ God has been so good to you. ದೇವರು ನಿಮಗೆ ಬಹಳ ಒಳ್ಳೆಯವನಾಗಿದ್ದಾರೆ. God has given your family everything you want. ನಿಮಗೆ ಬೇಕಾದ ಎಲ್ಲವನ್ನೂ, ನಿಮ್ಮ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನೂ ಕೊಟ್ಟಿದ್ದಾರೆ ದೇವರು. Amen. You never lack. I don't see, when I'm seeing you right now, I don't see any lack. ನಾನು ನಿಮ್ಮನ್ನು ಈಗ ನೋಡುವಾಗ ಯಾವುದೇ ಕೊರತೆ ನನಗೆ ಕಾಣ್ತಾ ಇಲ್ಲ ಅಲ್ಲಿ. But when I see this man, I see lack. ಆದ್ರೆ ಪಕ್ಕದ ವ್ಯಕ್ತಿಯನ್ನು ನೋಡುವಾಗ ಕೊರತೆ ಕಾಣ್ತಾ ಇದೆ. Are you getting what I'm saying? ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? And what God is saying to you, ದೇವರು ನಿಮಗೆ ಹೇಳ್ತಿದ್ದಾರೆ, I've been so good to you. ನಾನು ನಿಮಗೆ ಬಹಳ ಒಳ್ಳೆಯವನಾಗಿದ್ದೇನೆ. I've been so faithful to you. ನಿನಗೆ ನಾನು ಬಹಳ ನಂಬಿಕಸ್ಥನಾಗಿದ್ದೇನೆ. Now God says, don't look at the ground, look up. ಅದಕ್ಕೋಸ್ಕರ ದೇವರು ಹೇಳ್ತಾರೆ, ಕೆಳಗಲ್ಲ ಮೇಲೆ ನೋಡು ನೀನು ಎಂಬುದಾಗಿ. I will use you, says the Spirit of God. ಕರ್ತನ ಆತ್ಮನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಉಪಯೋಗಿಸ್ತೇನೆ to be a blessing to this church. Are you ready? ಈ ಸಭೆಗೆ ಆಶೀರ್ವಾದವಾಗಿರಲು ನಾನು ಉಪಯೋಗಿಸಿ ನೀವು ಅದಕ್ಕೆ ಸಿದ್ಧವಾಗಿದ್ದೀರಾ? I want to use you. God says, the Spirit of God. The Spirit of God saying to me, I want to use this man. ದೇವರ ಆತ್ಮನು ನನಗೆ ಹೇಳ್ತಾ ಇದ್ದಾನೆ, ಈ ವ್ಯಕ್ತಿಯನ್ನು ನಾನು ಉಪಯೋಗಿಸಬೇಕೆಂದಿದ್ದೇನೆ as a blessing to this church. ಈ ಸಭೆಗೆ ಒಂದು ಆಶೀರ್ವಾದವಾಗಿ. Are you ready? ನೀವು ಅದಕ್ಕೆ ಸಿದ್ಧವಾಗಿದ್ದೀರಾ? Amen. Amen. Hallelujah. Hallelujah. So every 40 days he comes out and he gives the usual, talk. He says, any man come fight me, we'll see who wins. ಆ 40 ದಿನ ಅವನು ಬಂದು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಾದರೂ ಪೌರುಷವುಳ್ಳವನಾಗಿದ್ರೆ ನನ್ನ ಹತ್ರ ಬಂದು ನೀವು ಯುದ್ಧವಾಡ್ರಿ ಎಂಬುದಾಗಿ ಅವನು ಪ್ರತಿ ದಿನ ಅಲ್ಲಿ ಬಂದು ಹೇಳ್ತಾ ಇದ್ದಾನೆ, ಟೀಕೆ ಮಾಡ್ತಾ ಇದ್ದಾನೆ. Everybody is afraid. ಎಲ್ಲರೂ ಕೂಡ ಅಲ್ಲಿ ಭಯದಿಂದ ಇದ್ದಾರೆ. So now, you have to understand one thing. Look at me. ನನ್ನ ಕಡೆ ಕೇಳಿಸ್ಕೊಳ್ರಿ, ಒಂದು ಸಂಗತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. God always plans something big in your life, and it is a battle before he takes you into your blessing. ದೇವರು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ಇಟ್ಟಿರ್ತಾನೆ. ಆ ಆಶೀರ್ವಾದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಯುದ್ಧವನ್ನು ನೀವು ಎದುರಿಸಬೇಕಾಗಿರುತ್ತದೆ. Come on. Hallelujah. Hallelujah. You know why? Your God is famous for people telling our God is so famous not in dealing with small situation. Our God is famous in changing lives, healing cancers, Amen. bringing people out of poverty. Amen. Our God is famous in doing mighty things. ನಮ್ಮ ದೇವರು ಎಂತದರಲ್ಲಿ ಪ್ರಸಿದ್ಧನಾಗಿ ಬಡವರಿಂದ ಶ್ರೀಮಂತ ಮಾಡುವುದನ್ನು, ಕ್ಯಾನ್ಸರ್ಗಳಿಗೆ ವಾಸಿ ಮಾಡುವುದನ್ನು, ಕೆಳಗಿರುವುದನ್ನು ಮೇಲಕ್ಕೆ ತರಲು ಆತನು ಪ್ರಸಿದ್ಧನಾಗಿದ್ದಾನೆ. That's why even when you talk about Jesus to the unbelievers, they have a respect for the name of Jesus. ಅದಕ್ಕೋಸ್ಕರ ಯೇಸುವಿನ ಹೆಸರಿನ ಬಗ್ಗೆ ನಾವು ಮಾತಾಡುವಾಗ ದೇವರನ್ನು ಯಾರೆಲ್ಲ ನಂಬಿಲ್ವೋ ಅವರು ಕೂಡ ಆ ಹೆಸರಿಗೆ ಗೌರವ ಕೊಡ್ತಾರೆ. Hey, Jesus heals cancer. ಯೇಸು ಕ್ಯಾನ್ಸರ್ ವಾಸಿ ಮಾಡ್ತಾರೆ. Jesus brings people out of poverty. ಯೇಸು ಬಡತನದಿಂದ ಹೊರಗಡೆ ಜನರನ್ನು ಕರ್ಕೊಂಡು ಬರ್ತಾರೆ. Jesus changes lives. ಯೇಸು ಜೀವಿತಗಳನ್ನ ಬದಲಾವಣೆ ಮಾಡ್ತಾರೆ. ಜೀವಿತಗಳನ್ನ ರೂಪಾಂತರ ಮಾಡ್ತಾರೆ. Amen. I'm going to quickly go into those 4 points because music is coming. So David now, his father sends him because his 3-4 brothers were already working with Saul in the military. So his father said, come David, take this food, go to the valley of Elah and ask how your brothers are. Talk how they're doing and give this food to them and give them a blessing and come back. ಈಗ ದಾವೀದನ 3 ಅಣ್ಣಂದಿರು ಸೌಲನ ಒಂದು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ದಾವೀದನ ತಂದೆ ಏನು ಹೇಳ್ತಾರೆ ಅಂತಂದ್ರೆ, ಈ ಒಂದು ಕೆಲವೊಂದು ಊಟಗಳನ್ನು ತೆಗೆದುಕೊಂಡು ನೀನು ನಮ್ಮ ಅಣ್ಣಂದಿರಿಗೆ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂಬುದಾಗಿ ದಾವೀದನನ್ನು ಅವ್ರ ತಂದೆ ಕಳಿಸ್ತಾರೆ. So now David comes with a tiffin box. ಈಗ ದಾವೀದನ ಒಂದು ಊಟದ ಸಾಮಗ್ರಿಗಳ ಒಟ್ಟಿಗೆ ಬರ್ತಾನೆ. Sees the 2 people fighting and when he comes, Goliath comes. ದಾವೀದನು ಬಂದಾಗಲೇ ಗೋಲಿಯಾತನಲ್ಲಿ ಬರ್ತಾನೆ. And he hears what Goliath has to say. ಮತ್ತು ಅಲ್ಲಿ ಗೋಲಿಯಾತ್ ಏನೇನೆಲ್ಲ ಹೇಳ್ತಿರ್ತಾನಲ್ಲ ಅದನ್ನ ಇವನು ಕೇಳಿಸ್ಕೊಳ್ತಾರೆ. So first he goes to, now number 1 point we have to understand. First, what did I say? ಮೊದಲನೇದಾಗಿ ನಾನು ಏನು ಹೇಳಿದೆ? Yeah. You have to have vision of victory. ನೀವು ಒಂದು ಗೆಲುವಿನ ಒಂದು ದರ್ಶನ ನಿಮ್ಮಲ್ಲಿ ಇಟ್ಕೊಂಡಿರಬೇಕು. Whenever you see Goliath, whenever you see problems in life, you have to have vision. That means Bible says in the book of 1 Corinthians, I think,
Thanks be to God who always gives us victory through our Lord Jesus Christ. ನಾವು ಯಾವಾಗಲ ಸಮಸ್ಯೆಗಳನ್ನು ಒಂದು ರೋಗಗಳನ್ನು ನೋಡುವಾಗ ನಮಗೊಂದು ಗೆಲುವಿನ ದರ್ಶನ ಅಲ್ಲಿ ನಮಗೆ ಬರಬೇಕು. ಯಾಕಂದ್ರೆ 1 ಕೊರಿಂಥಿಯಲ್ಲಿ ನಾನು ಅನ್ಕೊಂತೇನೆ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ. Before you see Goliath, you don't have to decide you're going to lose, because you are not on the losing side. You may look on the losing side, you may look you're going to be beaten up, but I tell you one thing, you look like grasshoppers, as the pastor said, it doesn't matter. But you have to understand, when you see the vision of victory, you will understand who is backing you and who is with you. ನೀವು ಆ ಒಂದು ಯುದ್ಧವನ್ನು ನೋಡುವಾಗ ನಿಮ್ಮನ್ನು ನೀವೇ ಸೋತವರಾಗಿ ಅನ್ಕೋಬಾರ್ದು, ಏನು ಸಣ್ಣ ಮಿಡತೆಯಾಗಿ ಹೊಡೆಯುವರ್ಪಾಗಿ ನೀವು ಕಾಣಬಹುದು. ಯಾಕಂದ್ರೆ ಆ ಯುದ್ಧವನ್ನು ನೋಡುವಾಗ ನಿಮಗೆ ಗೊತ್ತಾಗಬೇಕು ಅವರ ಪರವಾಗಿ ಯಾರಿದ್ದಾರೆ, ನಮ್ಮ ಪರವಾಗಿ ಯಾರಿದ್ದಾರೆ ಎಂಬುದಾಗಿ. Amen. Amen. So now David goes and talks to the soldiers and says, okay, I will defeat this Goliath. You people are running, right? I will defeat this Goliath. But what if I defeat this Goliath? What will you give me? Come on, tell me, what will you give me? ಈಗ ಈ ಸೈನಿಕರೆಲ್ಲ ಹೆದರ್ಕೊಂಡು ಓಡೋಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ದಾವೀದನಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ತಾನೆ. ನಾನು ಇವನನ್ನು ಸೋಲಿಸ್ತೇನೆ, ಸೋಲಿಸಿದ ಮೇಲೆ ಇವ್ ನನಗೆ ಏನು ಬಹುಮಾನ ಕೊಡ್ತಾರೆ ಹೇಳ್ರಿ ಎಂಬುದಾಗಿ ಅಲ್ಲಿ ಕೇಳ್ತಾ ಇದ್ದಾನೆ. Now they look in a different way. ಇವನಿಗೆ ವ್ಯತ್ಯಾಸವಾಗಿ ಅವ್ರು ನೋಡೋಕೆ ಪ್ರಾರಂಭಿಸಿದ್ರು. ಯಾರಪ್ಪ ಇವನು? ಸಣ್ಣ ಹುಡುಗನ್ ತರ ಇದ್ದಾನೆ, ಚಿಕ್ಕ ಬಚ್ಚ ತರ ಇದ್ದಾನೆ. ಯಾವ ಸಣ್ಣ ಹುಡುಗನ್ ತರ ಇದ್ದಾನೆ. ಯಾವ ನೀವು? If I defeat Goliath, he is asking, what will you give me? ಅವ್ನು ಕೇಳ್ತಿದ್ದ, ನಾನು ಗೋಲಿಯಾತನ ಸೋಲಿಸಿದ್ರೆ ರಾಜ ನನಗೆ ಏನ್ ಕೊಡ್ತಾನೆ ಅಂತ. David had a vision of victory. ದಾವೀದನಿಗೆ ಆ ಒಂದು ಜಯದ ದರ್ಶನವಿತ್ತು. He knew, ಆತನಿಗೆ ಗೊತ್ತಿತ್ತು, he knew one thing, ಆತನಿಗೆ ಆ ಒಂದು ಸಂಗತಿ ಗೊತ್ತಿತ್ತು, that everybody around them is afraid. ಅವನ ಸುತ್ತಲಿರುವ ಎಲ್ಲರೂ ಅಲ್ಲಿ ಭಯದಿಂದ ಇದ್ದಾರೆ. Before he even defeated Goliath, ಗೋಲಿಯಾತನನ್ನು ಸೋಲಿಸೋದಕ್ಕಿಂತ ಮುಂಚೆ he already knew he had the head of Goliath in his hand. ಅವನಿಗೆ ಆಗ್ಲೇ ಗೊತ್ತಿತ್ತು ಆ ಗೋಲಿಯಾತನ ತಲೆ ಅವನ ಕೈಯಲ್ಲಿ ಇದೆ ಎಂಬುದಾಗಿ. Hallelujah. Hallelujah. Look to your neighbor and say, first, before you have battles in life, you have to sit and know this battle you already have won. ನೀವು ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಈ ಒಂದು ಹೋರಾಟವನ್ನು ನೋಡೋದಕ್ಕಿಂತ ಮುಂಚೆ ಕುತ್ಕೊಂಡು ಯೋಚನೆ ಮಾಡಿ, ನಾನು ಆಗ್ಲೇ ಆ ಹೋರಾಟದಲ್ಲಿ ಗೆದ್ದಿದ್ದೇನೆ ಎಂಬುದಾಗಿ. God brought ಆ ಒಂದು ಅರಣ್ಯದಿಂದ ದೇವರು ಇಸ್ರಾಯೇಲರನ್ನು ಹೊರಗೆ ಕರ್ಕೊಂಡು ಬಂದರು. God brought Daniel out of lion's den. ಆ ಒಂದು ಸಿಂಹದ ಗವಿಯಿಂದ ದಾನಿಯೇಲನನ್ನು ದೇವರು ಹೊರಗೆ ಕರ್ಕೊಂಡು ಬಂದರು. God brought Shadrach, Meshach, Abednego from the fire. ಆ ಒಂದು ಬೆಂಕಿಯೊಳಗಿಂದ ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನು ದೇವರು ಹೊರಗೆ ಕರ್ಕೊಂಡು ಬಂದರು. God brought Peter out of prison. ಆ ಒಂದು ಸೆರೆಮನೆಯಿಂದ ದೇವರು ಪೇತ್ರನನ್ನು ಹೊರಗೆ ಕರ್ಕೊಂಡು ಬಂದರು. God brought Paul out of storm. Paul. ಪೌಲನನ್ನು ದೇವರು ಸುಂಟರಗಾಳಿ ಬಿರುಗಾಳಿಯಿಂದ ಹೊರಗೆ ತಂದರು. God brought Lazarus from the dead. ದೇವರು ಸತ್ತವನಾಗಿದ್ದ ಲಾಜರನಿಂದ ಹೊರಗಡೆ ಕರ್ಕೊಂಡು ಬಂದರು. God brought Jesus from the grave. ಯೇಸುವನ್ನು ದೇವರು ಸತ್ತವರ ಒಳಗಿಂದ ಹೊರಗಡೆ ಕರ್ಕೊಂಡು ಬಂದರು. If God can bring these people out, He is bringing you out this morning. ಈ ಜನರನ್ನು ದೇವರು ಹೊರಗೆ ತಂದಿದ್ದೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೂ ಕೂಡ ಹೊರಗೆ ತರುವನಾಗಿದ್ದಾನೆ. Oh, you need to stand up, receive this word, somebody. ಯಾರಾದ್ರೂ ಈ ವಾಕ್ಯವನ್ನು ಎದ್ದು ನಿಂತುಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾ ಹೊಂದಿಕೊಳ್ಳ್ರಿ. Hallelujah. ಕೂತ್ಕೊಳ್ಳಿ. Amen. Hallelujah. If God can bring these people out of the trials they went through life, you and me, man, you're next for your miracle. Come on, somebody. ಈ ಜನ ದೇವರು ಅವರವರ ಕಷ್ಟಗಳಿಂದ ಹೊರಗೆ ತಂದಿದೆ ಆಗಿದ್ದರೆ ನೀವು ನಾವು ಆ ಗೆಲುವಿನ ಪಕ್ಕದಲ್ಲೇ ಇದ್ದೇವೆ. These people, of all that I mentioned right now, these people had a vision of victory. ನಾನು ಈಗ ಯಾರೆಲ್ಲ ಹೆಸರು ಹೇಳಿದ್ದೇನಲ್ಲ, ಇವು ಎಲ್ಲರಿಗೂ ಕೂಡ ಆ ಒಂದು ಜಯದ ದರ್ಶನವಿತ್ತು. Hey. It looked like they were going to die. ಅವರು ಸತ್ತೋಗ್ತೀವೇನೋ ಸಾಯ್ತೀವೇನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಕಂಡಿತು. It looked like they were going to be in the grave. ಆ ಒಂದು ಸಮಾಧಿಯಲ್ಲಿ ಇರ್ಬಿಡ್ತೀವಿ ಎಂಬುದಾಗಿ ಅಲ್ಲಿ ಆ ಒಂದು ಪರಿಸ್ಥಿತಿ ಕಂಡು ಬಂತು. But God had a different plan. ಆದರೆ ದೇವರಿಗೆ ವ್ಯತ್ಯಾಸವಾದ ಯೋಜನೆಗಳಿದ್ದವು. Soldiers, ಸೈನಿಕರೇ, your vision is small. ನಿಮ್ಮ ದರ್ಶನ ಬಹಳ ಚಿಕ್ಕದಾಗಿದೆ. That's why David says, what will you give me if I defeat this? ಅದಕ್ಕೋಸ್ಕರ ದಾವೀದನಲ್ಲಿ ಕೇಳ್ತಾನೆ, ಇವರನ್ನು ಸೋಲಿಸಿದ್ರೆ ನನಗೇನು ಬಹುಮಾನ ಕೊಡ್ತಾರೆ ಎಂಬುದಾಗಿ. When you're going through fire, ನೀವು ಬೆಂಕಿಯಲ್ಲಿ ಹೋಗ್ತಾ ಇರುವಾಗ you have to know one thing. ಒಂದು ಸಂಗತಿ ನಿಮಗೆ ಅರ್ಥ After ಆಗಬೇಕು. this fire, ಈ ಬೆಂಕಿ ಆದ ಮೇಲೆ it's going to be a big blessing in my life. ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಇರುತ್ತದೆ. After these trials, ಈ ಎಲ್ಲ ಪರಿಸ್ಥಿತಿಗಳನ್ನು ದಾಟಿದ I will ಮೇಲೆ see the other side of blessing. ಆಶೀರ್ವಾದದ ಇನ್ನೊಂದು ದಡವನ್ನು ನಾನು ನೋಡುವನಾಗಿರ್ತೇನೆ.
Amen. ಆಮೆನ್. Hallelujah. Hallelujah. First, he had a vision of it. ಮೊದಲು ಅವನಿಗೆ ಜಯದ ದರ್ಶನವಿತ್ತು. Second, ಎರಡನೇದು, what did I say? Second, ಎರಡನೇದಾಗಿ ಪಾಯಿಂಟ್ ಹೇಳು, ಅದಕ್ಕೆ ಬರ್ಕೊಳ್ಳೋ ಅಂತ ಹೇಳೋದು ಎಲ್ಲ ಕೂತ್ಕೊಂಡು. Okay, second, you have to be selective to who talks into your spirit. ನಿಮ್ಮ ಆತ್ಮದ ಸಂಗಡ ಯಾರು ಮಾತಾಡ್ತಾರೋ ಅಂಥವ್ರನ್ನ ಮಾತ್ರ ನೀವು ಆರಿಸಿಕೊಳ್ಬೇಕು. Selective, that means when you go to what is shop? What shop? Clothes? ಬಟ್ಟೆ ಅಂಗಡಿಗೆ ನೀವು ಒಂದು ಹೋಗುವಾಗ out of don't see 100 but out of 15-20 you ಒಂದು 15-20 ಒಂದು ಅಂಗಿ ಬಟ್ಟೆಗಳಲ್ಲಿ you choose one, right? ನಿಮಗೆ ಅದರಲ್ಲಿ ಯಾವ್ದು ಇಷ್ಟವಾಗಿರೋದನ್ನ ಅಷ್ಟೇ ಆರಿಸ್ಕೊಂತೀರಲ್ಲ, And ಉತ್ತಮವಾದನ್ನೇ that ಆರಿಸ್ತಾನೆ. fellow has to faint, otherwise I have to faint. Okay. So now Eliab sees that David talking to the soldiers and he comes so angrily. ಈಗ ದಾವಿದನು ಸೈನಿಕರ ಹತ್ರ ಮಾತಾಡ್ತಿರ್ತಾನಲ್ಲ, ಈ ವಿಚಾರವನ್ನು ಎಲಿಯಾಬನು ನೋಡಿ ಬಹಳ ಕೋಪದಿಂದ ಅವನು ಬರ್ತಾನಲ್ಲಿ. And he says, "Hey David, come here." ಮತ್ತೆ ಅವನು ಹೇಳ್ತಾನೆ, ದಾವಿದನ್ ಬಾ ಇಲ್ಲಿ. What are you doing here? ಇಲ್ಲಿ ಏನ್ ಮಾಡ್ತಿದ್ಯಾ ನೀನು? Where did you leave the few sheep in the desert? ಆ ಒಂದು ಅರಣ್ಯದಲ್ಲಿ ಕುರಿಗಳನ್ನು ಎಲ್ಲಿ ಬಿಟ್ಟು ಬಂದಿದ್ಯಾ ನೀನು? How dare you come to, I know you, why you come? ನನಗೆ ಗೊತ್ತು ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ. I know you have come to watch the battle. ಈ ಯುದ್ಧ ನೋಡಕ್ ಬಂದಿದ್ಯಾ ಅಂತ ಗೊತ್ತು ನನಗೆ. See the words. ಅಲ್ಲಿ ಅವನು ಮಾತಾಡುವ ವಿಧಾನಗಳು ನೋಡ್ರಿ, ಅಲ್ಲಿ Discouragement, ಅಧೈರ್ಯ, negativity. ಕೆಟ್ಟದ ನಕಾರಾತ್ಮಕವಾದದ್ದು. I'll tell you one thing. ಒಂದು ಸಂಗತಿ ಹೇಳ್ತೀನಿ ಕೇಳ್ರಿ. Never imagine in your life that the enemy will use people from far. ನೀವು ಎಂದಿಗೂ ನಿಮ್ಮ ಜೀವಿತದ ಕಲ್ಪನೆನೇ ಮಾಡ್ಕೋಬೇಡ್ರಿ, ವೈರಿಯು ನಮಗೆ ಬಹಳ ದೂರವಾಗಿರುವ ವ್ಯಕ್ತಿಗಳನ್ನ ಉಪಯೋಗಿಸ್ತಾನೆ ಅಂತ. The enemy will use people around you. ನಮ್ಮ ಸುತ್ತಲಿರುವ ಜನರನ್ನೇ ವೈರಿಯು ಉಪಯೋಗಿಸುವುದು. ಇದಕ್ಕೆ ಚಪ್ಪಾಳೆ ಹೊಡಿಬೇಕು. Many people think the enemy is coming from that side, this side, that country, that district. No. The enemy will use people around you to discourage you and bring negativity in your life. ಅನೇಕ ಜನರು ಅನ್ಕೊಂತಾರೆ ವೈರಿಯು ಆ ದೇಶದಿಂದ, ಆ ಪ್ರದೇಶದಿಂದ, ಆ ರಾಜ್ಯದಿಂದ ಬರ್ತಾನೆ ಅಂತ. ಇಲ್ಲ, ವೈರಿಯು ನಿಮ್ಮ ಸುತ್ತಲಿರುವ ಜನರನ್ನೇ ನಿಮ್ಮನ್ನು ಹಾಳು ಮಾಡುವುದಕ್ಕೆ ಉಪಯೋಗಿಸ್ಕೊಳ್ತಾನೆ. Hallelujah. Somebody shout amen. You have to be careful before you go into battle, before you face challenges in life, before you overcome sickness, before you overcome obstacles. You have to be so careful that who speaks into your spirit. ಆ ಒಂದು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ, ಆ ಕಷ್ಟವನ್ನು ದಾಟುವುದಕ್ಕಿಂತ ಮುಂಚೆ, ಆ ರೋಗ ಸಮಸ್ಯೆಯನ್ನು ಹೊರಗೆ ಬರುವುದಕ್ಕಿಂತ ಮುಂಚೆ ನೀವು ಒಂದು ಎಚ್ಚರವಾಗಿ ಇರಬೇಕು. ಯಾರನ್ನು ನೀವು ಆರಿಸಿಕೊಳ್ತೀರಾ ಎಂಬುದಾಗಿ. Hallelujah. Even if you have cancer, ನಿಮಗೆ ಕ್ಯಾನ್ಸರ್ ಇದ್ರೂ ಕೂಡ you shouldn't have people around you that say you're going to die. ನೀವು ಸಾಯ್ತೀರಾ ಎಂಬುದಾಗಿ ಹೇಳುವ ಮನುಷ್ಯರು ನಿಮಗೆ ಬೇಕಾಗಿಲ್ಲ. You have to be people around that says by his wounds you have been healed. ಆತನ ಬಾಸುಂಡೆಗಳಿಂದ ವಾಸಿ ಆಯಿತು ಎಂಬುದಾಗಿ ಹೇಳುವ ಜನರು ಅಲ್ಲಿ ಇರಬೇಕು. Hallelujah. Amen. But Eliab, ಆದ್ರೆ ಎಲಿಯಾಬನು, I'll tell you why Eliab talked like that. ಯಾಕೆ ಎಲಿಯಾಬನು ಆ ರೀತಿಯಾಗಿ ಮಾತಾಡ್ದ ಅಂತ ಹೇಳ್ತೀನಿ ಕೇಳ್ರಿ. One thing sure that hits my mind. ಒಂದು ಸಂಗತಿ ಬಹಳ ಜೋರಾಗಿ ನನಗೆ ಅನಿಸಿತಲ್ಲಿ, And the Lord said he spoke because of jealousy. ಅವನು ಹೊಟ್ಟೆ ಕಿಚ್ಚಿನಿಂದ ಅಲ್ಲಿ ಮಾತಾಡ್ದ ಎಂಬುದಾಗಿ ಹೇಳ್ತದೆ. Because when you go previous chapter 16, before we read now 17, but when you go 16, Samuel the prophet comes to anoint one of the sons of Jesse. ಈಗ 17 ಓದಿದ್ದೀವಲ್ಲ, 16ನೇ ವಚನದಲ್ಲಿ ನಾವು ಹೋಗುವಾಗ, 16th chapter, 16ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಪ್ರವಾದಿ ಬಂದು ಅವನ ಮಕ್ಕಳಲ್ಲಿ ಒಬ್ಬನನ್ನು ರಾಜನಾಗಿ ಅಭಿಷೇಕಿಸುವುದಕ್ಕೆ ಬರ್ತಾರೆ. And when he comes, ಮತ್ತು ಆತನು ಬರುವಾಗ the first 7 sons of Jesse comes, and the firstborn is Eliab. ಈಗ ಎಲಿಯ 7 ಜನರು ಅಲ್ಲಿ ಬರುವಾಗ ಮೊದಲನೇ ವ್ಯಕ್ತಿ ಯಾರಾಗಿರ್ತಾನೆ ಅಂತ ಅಲ್ಲಿ ಆತನ ದೊಡ್ಡ ಮಗನಾಗಿರ್ತಾನೆ. ಯಾರು? ಎಲಿಯಾಬನು. Amen. ಲೇ ಅವನಾದ್ರೂ ಟ್ರೈ ಮಾಡಿ. Okay. Amen. Okay. And now Samuel thinks Eliab is now big tall man full of muscles like Steve and Anand, big man. ಈಗ ಸಾಮ್ವೇಲ್ ಅನ್ಕೊಂತಾನೆ ಸ್ಟೀವ್ ಹಾಗೆ ಮತ್ತೆ ಆಗಿರುವಂತ ಎಲಿಯಾಬನು ದೇವರು ಆರಿಸಿಕೊಂಡಿದ್ದಾನೆ This ಅಂತ. might be the Lord's anointed. ಇವನನ್ನ ದೇವರು ಆರಿಸಿಕೊಂಡಿರಬಹುದು ಎಂಬುದಾಗಿ. God spoke to Samuel and said, "No, he is rejected. He is not the anointed." ಆದ್ರೆ ದೇವರು ಸಾಮ್ವೇಲ್ಗೆ ಹೇಳ್ತಾರೆ, ಇವನನ್ನು ತಿರಸ್ಕರಿಸಿದ್ದಾನೆ ಎಂಬುದಾಗಿ. But God chose Steve and Anand. ಆದ್ರೆ ಆನಂದನನ್ನು ಸ್ಟೀವ್ನನ್ನು ದೇವರು ಆರಿಸಿಕೊಂಡಿದ್ದಾರೆ. ಅದು ಹೇಳಬೇಕು. Now not only
Eliab the firstborn, but 7 people were rejected, and the anointing came upon the 8th one, that is David. ಎಲಿಯಾಬ್ ಅಷ್ಟೇ ಅಲ್ಲ, 7 ಜನರನ್ನ ದಾಟಿ 8ನೇವನಾದ ದಾವೀದನ ಮೇಲೆ ಆ ಒಂದು ರಾಜನ ಅಭಿಷೇಕ ಬರುತ್ತದೆ. I'll tell you one thing. ಒಂದು ಸಂಗತಿ ಹೇಳ್ತೀನಿ ಕೇಳ್ರಿ. When you have vision, ನಿಮ್ಮ ಮೇಲೆ ದರ್ಶನ ಇರುವಾಗ 100% in your life discouragement will come. ಪ್ರತಿಶತ 100ರಷ್ಟು ನಿಮ್ಮ ಜೀವಿತದಲ್ಲಿ ಅಧೈರ್ಯ ಬಂದೇ ಬರುತ್ತದೆ. I'll tell you, this is the prophetic word for some of you. ನಿಮ್ಮಲ್ಲಿ ಕೆಲವರಿಗೆ ಇದು ಪ್ರವಾದನ ವಾಕ್ಯವಾಗಿದೆ. Vision, ದರ್ಶನ, discouragement, ಮತ್ತು ಅಧೈರ್ಯ goes hand in hand. ಅವು ಯಾವಾಗಲೂ ಪಕ್ಕ ಪಕ್ಕದಲ್ಲೇ ಹೋಗ್ತಿರ್ತವೆ. I'll tell you again. We have a vision. ನಿಮಗೊಂದು ದರ್ಶನ ಇರುವಾಗ Don't think everything will go right. ನೀವು ಯಾವಾಗಲೂ ಅನ್ಕೋಬೇಡ್ರಿ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತ. Vision, ದರ್ಶನ and discouragement ಮತ್ತು ಅಧೈರ್ಯ will go hand in hand. ಅವು ಯಾವಾಗಲೂ ಒಟ್ಟಾಗೇ ಹೋಗುತ್ತವೆ. Oh my God, I don't know you understood this or not. ನಿಮಗೆ ಅದು ಅರ್ಥವಾಯ್ತಾ ಇಲ್ಲ ಗೊತ್ತಿಲ್ಲ If ನನಗೆ. you have understood this, ನಿಮಗೆ ಅರ್ಥ ಆಗಿದ್ರೆ you would have to give gold offering. ನೀವು ಬಂಗಾರದ. Amen. ಆಮೆನ್. Vision. ದರ್ಶನ, Have vision. ನಿಮಗೆ ದರ್ಶನ ಇರುವಾಗ Discouragement will come hand in hand. ಅಧೈರ್ಯ ಅವು ಒಟ್ಟಾಗಿನೇ ಬರ್ತಾವ. Are you ready? ಸಿದ್ಧವಾಗಿದ್ರೆ ಅದಕ್ಕೋಸ್ಕರ. Hey, third. Mature now. I'll scold and I'll. ಆಮೆನ್. Hallelujah. Hallelujah. Eliab talked because of jealousy. ಆ ಒಂದು ಹೊಟ್ಟೆ ಕಿಚ್ಚಿನಿಂದ ಎಲಿಯಾಬನು ಆ ರೀತಿಯಾಗಿ ಮಾತಾಡ್ತಾನೆ ಇಲ್ಲಿ. Why? ಯಾಕೆ? Favor did not come upon him. Favor went to David. ಆ ಒಂದು ದಯೆ ಅವನ ಮೇಲೆ ಬರಲಿಲ್ಲ, ದಯೆ ದಾವೀದನ ಮೇಲೆ ಹೋಯಿತು. Are people jealousy of you? ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರಾ? Are people whenever they see you they do like that? ನಿಮ್ಮನ್ನು ಯಾವಾಗಲೇ ಜನರು ನೋಡುವಾಗ ಹಿಂಗೆ ಅಲ್ಗಡಿತಾ ಇದ್ದಾರಾ? Because favor is on you. ಯಾಕಂದ್ರೆ ದಯೆ ನಿಮ್ಮ ಮೇಲೆ ಇದೆ. Anointing is on you. ದೇವರ ದಯೆ ನಿಮ್ಮ ಮೇಲೆ ಇದೆ. Come on somebody. ಯಾರಾದ್ರೂ ಗಟ್ಟಿಯಾಗಿದೆ ಅವರಿಗೆ ಸ್ತೋತ್ರ ಮಾಡ್ರಿ. Hallelujah. When you walk with God, ದೇವರೊಟ್ಟಿಗೆ ನೀವು ನಡೆಯುವಾಗ people will hate you. ಜನರು ನಿಮ್ಮನ್ನು ದ್ವೇಷಿಸ್ತಾರೆ. But when you don't walk with God, ಆದ್ರೆ ದೇವರೊಟ್ಟಿಗೆ ನೀವು ನಡೆಯದೇ ಇರುವಾಗ people will like you. ಜನರು ನಿಮ್ಮನ್ನು ಇಷ್ಟಪಡ್ತಾರೆ. This is a prophetic word. ಇದು ಪ್ರವಾದನ ವಾಕ್ಯವಾಗಿದೆ. Come on. Brother, I don't know why people hate me unnecessarily. Whenever people, when they see me, they hate me, brother. ಯಾಕೆ ಫೇವರ್ ನಿನ್ನ ಮೇಲೆ ಇದೆ. ಸಹೋದರ, ಜನರನ್ನು ನೋಡುವಾಗ ಸುಮ್ಮನೆ ದ್ವೇಷ ಮಾಡ್ತಾರೆ. ಯಾಕೆ ಗೊತ್ತಾ? ದಯೆ ನಿಮ್ಮ ಮೇಲೆ ಇದೆ. Anointing is on you. ಅಭಿಷೇಕ ನಿಮ್ಮ ಮೇಲೆ ಇದೆ. Why Eliab got jealous? ಯಾಕೆ ಎಲಿಯಾಬನಿಗೆ ಹೊಟ್ಟೆ ಕಿಚ್ಚಾಯ್ತು? Favor went to David. Anointing went to David. ಯಾಕೆಂದ್ರೆ ದಯೆ ಅಭಿಷೇಕ ದಾವೀದನ ಮೇಲೆ ಹೋಯಿತು. Hallelujah. Are you going through discouragement in your life? ನಿಮ್ಮ ಜೀವಿತದಲ್ಲಿ ನೀವು ಅಧೈರ್ಯದಿಂದ ಹೋಗ್ತಾ ಇದ್ದೀರಾ? No, one thing for sure. ಒಂದು ಸಂಗತಿ ಖಂಡಿತವಾಗಿ ಹೇಳ್ತಾ ಇದ್ದಾನೆ. God is with you. ದೇವರು ನಿಮ್ಮ ಸಂಗಡ ಇದ್ದಾರೆ. God is with you. ದೇವರು ನಿಮ್ಮ ಸಂಗಡ ಇದ್ದಾರೆ. God is with you. ದೇವರು ನಿಮ್ಮ ಸಂಗಡ ಇದ್ದಾರೆ. Hallelujah. Hallelujah. Are you surrounded by the walls of discouragement? Are you surrounded by the flood of discouragement? Are you surrounded by the people who always poke you, hate you? Know one thing, that will not last longer. ಅಧೈರ್ಯದ ಗೋಡೆಯಿಂದ, ಅಧೈರ್ಯ ದೊಡ್ಡ ಸುನಾಮಿಗಳಿಂದ, ಅಧೈರ್ಯದ ಜನಗಳಿಂದ ನೀವು ಸುತ್ತುವರಿಸಲ್ಪಟ್ಟಿದ್ದೀರಾ. ಒಂದು ಸಮಯಕ್ಕೆ ನಿಮಗೆ ಅರ್ಥವಾಗಬೇಕು, ಅದು ಶಾಶ್ವತವಾಗಿ ಇರುವುದಿಲ್ಲ. Hallelujah. Hallelujah. Number 3. ಮೂರನೇ ಸಂಗತಿ. Here's about now David speaking, right? ಈಗ ದಾವೀದನು ಈ ರೀತಿಯಾಗಿ ಮಾತಾಡ್ತಾನೆ ಎಂಬ ವಿಚಾರ ಸೌಲಿಗೆ ಗೊತ್ತಾಗುತ್ತದೆ. Saul already had an experience. ಸೌಲಿಗೆ ಒಂದ್ಸರಿ ಆಗಲೇ ಒಂದು ಅನುಭವ ಆಗಿತ್ತು. You know who David was? ದಾವೀದನು ಯಾರಂತ ಗೊತ್ತಿತ್ತು ಅವನಿಗೆ. Because ಅವನು ಮ್ಯೂಸಿಕ್ ಬಾರಿಸಿ ದೆವ್ವ ಓಡ್ತಿತ್ತು. ಯಾಕಂದ್ರೆ ಅವನು ವಾದ್ಯ ಬಾರಿಸುವಾಗ ಇವನಿಲ್ಲಿರುವಂತ ಎಲ್ಲ ದೆವ್ವ ಬಿಟ್ಟು ಹೋಗ್ತಾ ಇತ್ತು. God is releasing an anointing upon you, upon this church, upon your family, upon your business. The anointing to drive out demons. Come on, ದೇವರ ಅಭಿಷೇಕವನ್ನು ನಿಮ್ಮ ಮೇಲೆ, ಸಭೆ ಮೇಲೆ, ಕುಟುಂಬದ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಅಭಿಷೇಕ ಎಂತದಂದ್ರೆ ದುರಾತ್ಮಗಳನ್ನು ಓಡಿಸುವಂತದಾಗಿದೆ. Somebody say, get out devil. Come on. ಯಾರಾದ್ರೂ ಹೇಳ್ರಿ, ದುರಾತ್ಮನೇ ಇಲ್ಲಿಂದ ಹೋಗು. Stand up. ಎದ್ದು ನಿಂತ್ಕೊಳ್ರಿ. Say in English, say, get out devil. ಈ ರೀತಿಯಾಗಿ ಕಾಲ್ ತೋರಿಸಿ ಹೇಳ್ರಿ, ಸೈತಾನನೇ ಹೋಗು ಎಂಬುದಾಗಿ.
Do it with faith. ನಂಬಿಕೆಯಿಂದ ಮಾಡಿ. Devil, get out. ಸೈತಾನನೇ ಹೋಗು. Sickness, get out. ರೋಗವೇ ಹೋಗು. Poverty, get out. ಬಡತನವೇ ಹೋಗು. Curses, get out. ಶಾಪಗಳೇ ಹೋಗು. ಕೂತ್ಕೊಳ್ಳಿ. Amen. ಆಮೆನ್. You told by faith? ನಂಬಿಕೆಯಿಂದ ಅದನ್ನು ಹೇಳಿದ್ರ ನೀವು? If you told by faith, ನಂಬಿಕೆಯಿಂದ ಹೇಳಿದಾಗಿದ್ರೆ my anointing ನನ್ನ ಅಭಿಷೇಕ and your faith, ನಿಮ್ಮ ನಂಬಿಕೆ when it comes together, ಅವೆರಡು ಒಟ್ಟಾಗಿ ಬರುವಾಗ Power. ಅಲ್ಲಿ ಬಾಲ ಬರುತ್ತದೆ. hallelujah. Kattigi, that's ಸೌಲನ್ನು ನೋಡಿ ದುರಾತ್ಮ ಹೋದಂತ ಅನುಭವ ಅವನಿಗೆ. so now it says, call David in my presence. ಈಗ ಸೌಲನ ಹೇಳ್ತಾನೆ ನನ್ನ ಹತ್ರ ದಾವಿದನ್ನ ಕರ್ಕೊಂಡ್ಬರ್ರಿ ಎಂಬುದಾಗಿ. They bring David. ಅವ್ನು ದಾವಿದನ್ನ ಕರ್ಕೊಂಡ್ ಬರ್ತಾರೆ ಅಲ್ಲಿ. Saul says one word, again discouragement only comes. ಅಲ್ಲಿ ಸೌಲ ಒಂದು ಮಾತು ಹೇಳಿದಾಗ ಮತ್ತೆ ಆ ಧೈರ್ಯನೇ ಬರ್ತದೆ ಅಲ್ಲಿ. You want to fight this Goliath? ಆ ಒಂದು ಗೋಲಿಯಾತನ ವಿರುದ್ಧವಾಗಿ ನೀನು ಹೋರಾಡ್ಬೇಕಂತ Hey, ಇದೆಯಾ? this fellow is a champion from youth. ಇವನು ಸಣ್ಣವನಿದ್ದಾಗಿಂದ ದೊಡ್ಡ ಈ ಶೂರನಿದ್ದಾನೆ. You're 17 years old. ನೀನು 17 ವರ್ಷದ ಚಿಕ್ಕ ಹುಡುಗ. Before you were born, he was a warrior. ನೀನು ಹುಟ್ಟುವುದಕ್ಕಿಂತ ಮುಂಚೆನೇ ಇವನು ವೀರನಾಗಿದ್ದಾನೆ. He's a champion of champions. ಆತನ ಹೇಳ್ತಾನೆ ಶೂರರ. You're a small boy. You cannot face this big giant. ಸೌಲನ್ ಹೇಳ್ತಾನೆ ನೀನು ಸಣ್ಣ ಹುಡುಗ ಆಗಿದೆಯಾ, ದೊಡ್ಡ ಗೋಲಿಯಾತನ ಎದುರಿಸಕ್ ಆಗಲ್ಲ ಅಂತ. Have you been hearing the voices of devil like that ಆ ರೀತಿಯಾಗಿ ಸೈತಾನನ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ in your life? ನಿಮ್ಮ ಜೀವಿತಗಳಲ್ಲಿ Your children will not come up. ನಿಮ್ಮ ಮಕ್ಕಳು ಮೇಲೆ ಬರದೇ ಇಲ್ಲ. Your education will not complete. ಅವರ ಶಿಕ್ಷಣ ಅದು ಪೂರ್ತಿ ಆಗುವುದೇ Oh, ಇಲ್ಲ. you will not get married. ನೀನು ಮದುವೆನೇ ಆಗಲ್ಲ. Oh, you will die like this. ಹಿಂಗೇನೆ ಸತ್ತೋಗ್ಬಿಡ್ತೀಯ. Have you heard the voices? ಅಂತ ಸ್ವರಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ? If you're hearing that voice, ಆ ಸ್ವರ ಕೇಳಿಸ್ಕೊಳ್ತಾ God ಇದ್ದೀರಾ? is reminding you one thing. ದೇವರು ಒಂದು ಸಂಗತಿ ಜ್ಞಾಪಕ ಪಡಿಸ್ತಾ Be ಇದ್ದಾರೆ. aware of your anointing. ನಿಮ್ಮ ಅಭಿಷೇಕದ ಎಚ್ಚರವಿರಲಿ. Be aware of your anointing. ನಿಮ್ಮ ಅಭಿಷೇಕದ ಬಗ್ಗೆ ನಿಮಗೆ ಎಚ್ಚರವಿರಲಿ. Come on, somebody. Hallelujah. Be aware of your anointing. ನಿಮ್ಮ ಅಭಿಷೇಕದ ಬಗ್ಗೆ ನಿಮಗೆ ಎಚ್ಚರವಿರಲಿ. Because when you're aware of your anointing, ನಿಮ್ಮ ಅಭಿಷೇಕದ ಬಗ್ಗೆ ನಿಮಗೆ ಎಚ್ಚರವಿರುವಾಗ no matter what the devil speaks, ಸೈತಾನ್ ಏನೇ ಮಾತಾಡಿದ್ರು you will kick it out and come out. ಎಲ್ಲವನ್ನು ಹೊಡೆದು ನೀವು ಹೊರಗಡೆ ಬರುವವರಾಗಿರ್ತೀರಿ. Saul already had an experience because whenever demons came into Saul, Saul would call David and David would come and play music and demons would flee. Saul had an experience about David, but still he throws that experience away and he begins to speak negativity in the face of David. ಸೌಲನಿಗೆ ಆಗಲೇ ಅನುಭವ ಆಗಿರ್ತದೆ. ಯಾವಾಗೆಲ್ಲ ಇವನಿಗೆ ದೆವ್ವ ಹಿಡಿದದೋ ದಾವೀದನು ಅಲ್ಲಿ ಬಂದು ವಾದ್ಯ ನುಡಿಸುವಾಗ ದೆವ್ವ ಬಿಟ್ಟು ಹೋಗಿರ್ತದೆ. ಅಂತ ಅನುಭವ ಆಗಿದ್ದರೋ ಅನುಭವವನ್ನು ಪಕ್ಕಕ್ಕೆ ಇಟ್ಟು ಇವನು ದಾವೀದನಿಗೆ ಕೀಳಾಗಿ ನೋಡಿ ಮಾತಾಡ್ತಾ ಇದ್ದಾನೆ, ಅವಹೇಳನ ಮಾಡ್ತಾ ಇದ್ದಾನೆ. I've seen hundreds of people. ನಾನು 100 ಜನರನ್ನ ನೋಡಿದ್ದೇನೆ. They have experienced through my ministry, through pastor's ministry, lot of blessing, lot of miracles. ನನ್ನ ಸೇವೆಗೆ ಮುಖಾಂತರವಾಗಿ ಪಾಸ್ಟರ್ ಎಂಬ ಸೇವೆಯ ಮುಖಾಂತರವಾಗಿ ಅನೇಕ ಆಶೀರ್ವಾದಗಳು, ಅನೇಕ ಬಿಡುಗಡೆಗಳು ಅವರ ಜೀವಿತದಲ್ಲಿ ಬಂದಿದೆ, ಅನುಭವ ಕೂಡ ಆಗಿದೆ. But now, ಈಗ not now, but sometimes, ಅದರ ಕೆಲವೊಂದು ಸಾರಿ they still doubt the anointing. ಅಭಿಷೇಕವನ್ನು ಮತ್ತೆ ಅವರು ಸಂದೇಹ ಪಡುವವರಾಗಿರ್ತಾರೆ. This is the point. ಇದು ಬಹಳ ಮುಖ್ಯವಾಗಿರುವಂತ ಅಂಶ. Saul had an experience that God was with David, but still, when he looked at David in the presence of Saul, Saul said, tumhara nahi hota re. ಸೌಲನು ಆಗಲೇ ಅನುಭವ ಆಗಿದೆ ದಾವೀದನು ಎಂಥ ವ್ಯಕ್ತಿ ಎಂಬುದಾಗಿ. ಆಗಿದ್ದರೂ ಕೂಡ ಅವನ ಎದುರುಗಡೆ ಇವನು ಬಂದಾಗ ಇವನು ಹೇಳ್ತಾ ಇದ್ದಾನೆ, ನಿನ್ ಕೈಲಿ ಇವೆಲ್ಲ ಆಗಲ್ಲ, Tu kuch nahi karta. ನಿನ್ ಕೈಲಿ ಇದೆಲ್ಲ ಆಗಲ್ಲ. Oh, kya hai wo? ಅವನಿಗೆ The more the anointing, ಎಷ್ಟು ಹೆಚ್ಚಾಗಿ ಅಭಿಷೇಕ ಇರ್ತದೋ, even if people forget that you have anointing, ನಿಮಗೆ ಅಭಿಷೇಕ ಇದೆ ಎಂಬುದಾಗಿ ಜನರು ಮರ್ತೋದ್ರೂ ಕೂಡ you don't forget it. ನೀವು ಅದನ್ನ ಮರಿಬೇಡ್ರಿ. You don't forget. ನೀವು ಮರಿಬೇಡ್ರಿ ಅದನ್ನ. Why? ಯಾಕೆ? Because even you cannot shut the mouth of people. ಯಾಕೆಂದ್ರೆ ಜನರ ಬಾಯಿ ಮುಚ್ಚಕ್ ನಿಮ್ ಕೈಲಿ ಆಗಲ್ಲ. But you can shut your own mouth. ಯಾಕಂದ್ರೆ ನಿಮ್ಮ ಸ್ವಂತ ಬಾಯಿಯನ್ನು ನೀವು ಮುಚ್ಕೊಳ್ಳುವುದಲ್ಲಿ. Come on, somebody. Whatever Saul was telling, ಸೌಲನ್ ಏನೆಲ್ಲ ಹೇಳ್ತಿದ್ದಾನೋ ಅದೊಂದು ಚೂರು ದಾವಿದನ ಕಿವಿಗೆ ಬೀಳಲೇ ಇಲ್ಲ. ಒಂದೇ ಒಂದು ಮಾತು ಕೂಡ ಅವನ ಕಿವಿಗೆ ತಗೊಳ್ಳೇ ಇಲ್ಲ ದಾವೀದನು. ಯಾಕೆ? He was aware of the anointing. ಯಾಕೆಂದ್ರೆ ಅಭಿಷೇಕದ ಬಗ್ಗೆ ಅಷ್ಟು ಜಾಗರೂಕತನಾಗಿ ಆತನಿದ್ದನು. Aware of the anointing. ಅಭಿಷೇಕದ ಬಗ್ಗೆ ಜಾಗರೂಕತನಾಗಿ ಆತನಿದ್ದನು. He knew one thing.
ಒಂದು ಸಂಗತಿ ಗೊತ್ತಾಗಬೇಕು. He knew one thing. ಆತನಿಗೆ ಒಂದು ಸಂಗತಿ ಗೊತ್ತಿತ್ತು. No matter what happens today, ಈ ದಿನ ಏನಾದ್ರೂ ಕೂಡ God is with me. ದೇವರು ನನ್ನ ಸಂಗಡ ಇದ್ದಾರೆ. Holy Spirit is with me. ಪರಿಶುದ್ಧಾತ್ಮನು ನನ್ನ ಸಂಗಡ ಇದ್ದಾರೆ. When you are aware, ನಿಮಗೆ ಈ ರೀತಿಯಾಗಿ ಜಾಗರೂಕತೆ ಇರುವಾಗ, even if you see snakes in your dreams, ನಿಮ್ಮ ಕನಸಿನಲ್ಲಿ ಹಾವನ್ನು ನೋಡಿದ್ರು, even if you see demons coming upon you, ನಿಮ್ಮ ಮೇಲೆ ದುರಾತ್ಮಗಳು ಬರುವುದನ್ನು ನೀವು ನೋಡಿದ್ರು, if you are aware of the anointing, ಈ ಅಭಿಷೇಕದ ಬಗ್ಗೆ ನಿಮಗೆ ಎಚ್ಚರವಿರುವಾಗ, it will not touch you. ನಿಮ್ಮನ್ನು ಅದು ಮುಟ್ಟು ಕೂಡ ಆಗಲ್ಲ. Not touch you. ನಿಮ್ಮನ್ನು ಅದು ಮುಟ್ಟಕ್ಕಾಗಲ್ಲ. Hallelujah. Hallelujah. 1,000 may fall at your side, 10,000 at your right hand, it will not come near you. ಸಾವಿರ ನಿಮ್ಮ ಪಕ್ಕದಲ್ಲಿ 10,000 ಬಲಭಾಗದಲ್ಲಿ ಬಿದ್ದರೂ ಕೂಡ ಅದರಿಂದ ಯಾವ ಕೇಡು ನಿಮಗೆ ಆಗುವುದಿಲ್ಲ. Hallelujah. Hallelujah. But now David goes into the battle. ಈಗ ದಾವೀದನು ಆ ಒಂದು ಯುದ್ಧ ಸ್ಥಾನದಲ್ಲಿ ಹೋಗ್ತಾನೆ. 4. ನಾಲ್ಕನೇದು, the most important thing, ಬಹಳ ಮುಖ್ಯವಾದಂತ ಅಂಶ. go into the battle. ಆ ಯುದ್ಧಕ್ಕೆ ನೀವು ಹೋಗುವಾಗ, You face challenges in life. ನಿಮ್ಮ ಜೀವಿತಗಳಲ್ಲಿ ಸವಾಲುಗಳನ್ನು ಎದುರಿಸುವಾಗ, When you face obstacles, when you face sickness, when you face poverty, whatever, everybody has different kinds of problems. Whenever you face that, ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾದ ಸಮಸ್ಯೆ ಇರ್ತದೆ. ಬಡತನ, ರೋಗ, ಆ ಒಂದು ಕಷ್ಟಗಳು, ಎಲ್ಲ ಪರಿಸ್ಥಿತಿ ಎದುರಿಸುವುದಕ್ಕೆ ನೀವು ಹೋಗುವಾಗ go with prayer. ಪ್ರಾರ್ಥನೆಗಳೊಟ್ಟಿಗೆ ನೀವು ಹೋಗ್ರಿ. Go with prayer. ಪ್ರಾರ್ಥನೆಗಳೊಟ್ಟಿಗೆ ನೀವು ಹೋಗ್ರಿ. That means, what does another meaning? ಅದರ ಇನ್ನೊಂದು ಅರ್ಥ ಏನು? When you pray, ನೀವು ಪ್ರಾರ್ಥಿಸುವಾಗ power comes. ಬಲ ಅಲ್ಲಿ ಬರುತ್ತದೆ. Power comes. ಅಲ್ಲಿ ಬಲ ಬರುತ್ತದೆ. Hallelujah. Hallelujah. Now the fourth thing. ನಾಲ್ಕನೇ ಸಂಗತಿ. Now he had 4 conversations, right? The last conversation he had was with Goliath. ಈಗ ನಾಲ್ಕನೇ ಮಾತುಕತೆ ಯಾರೊಟ್ಟಿಗೆ ಆಯ್ತು ಅಂದ್ರೆ ಗೋಲಿಯಾತನೊಟ್ಟಿಗೆ ಆಯ್ತು ಅವನಿಗೆ, right? ಅಲ್ವಾ? Now when Goliath sees him, ಗೋಲಿಯಾತನ ದಾವೀದನನ್ನು ನೋಡಿದಾಗ, it's you cannot say this is discouragement, because obviously enemies will not encourage you. That part we cut it down, because whenever enemy sees you, he speaks against you only. But what matters to be most is when people who's with you speak against you, that only my. ಈಗ ವೈರಿಗಳು ಮಾತಾಡಿದ್ರೆ ಅದೇನೋ ಸರಿ, ಯಾಕಂದ್ರೆ ಅವ್ನು ಯಾವಾಗಲೂ ನಿಮ್ಮನ್ನು ಸೋಲಿಸಬೇಕಂತಾನೆ ಇರ್ತಾರೆ, ಅವ್ರು ಮಾತಾಡಿದ್ರೆ ಸರಿ ಇರ್ತದೆ. ಆದ್ರೆ ನಿಮ್ಮ ಜೊತೆ ಅಲ್ಲೆಲ್ಲ ಇರ್ತಾರಲ್ಲ, ಅವರು ಆ ರೀತಿಯಾಗಿ ಮಾತಾಡಬಾರ್ದು. Then mind gets ಆಗ ನಿಮ್ಮ ಮನಸ್ಸಲ್ಲಿ ಆ ಒಂದು ಅಂಶಗಳು ಬರ್ತವೆ. ಹೌದಾ ಇಲ್ವಾ? ಶತ್ರು ಮಾತಾಡಿದ್ರೆ ಓಕೆ, ಅವ್ನು ಶತ್ರು ನಮಗೆ ಟೀಕೆ ಮಾಡ್ತಿದ್ರೆ ಬೈತಿದ ಅಂತಂದ್ರೆ ಅದು ಓಕೆ, ಯಾಕಂದ್ರೆ ಅವ್ನು ವೈರಿ ಆಗಿದ್ದಾನೆ. ಆದ್ರೆ ಹಿಂದ್ಗಡೆ ಚೂರಿ ಹಾಕಿ ನನ್ನ ಮಕ್ಕಳು ಹೋಗಿರ್ತಾರಲ್ಲ, ಆದ್ರೆ ನಮ್ಮ ಜೊತೆಗೆ ಇದ್ದು ನಮಗೆ ಹೇಳಿಸೋರು ಇರ್ತಾರಲ್ಲ, ಅವರಂತೂ ಟೈಮ್ ಬಾಂಬ್ ಯಾರು ಇಲ್ಲ. ಅವರಂತ ಬಹಳ ಒಂದು ಅಪಾಯವಾದ ಸಂಗತಿ ಬೇರೆ ಬಾಂಬ್ ಅಲ್ಲ, ನ್ಯೂಕ್ಲಿಯರ್ ಬಾಂಬ್. ಹಿರೋಶಿಮಾ ನಾಗಸಾಕಿ ನ್ಯೂಕ್ಲಿಯರ್ ಬಾಂಬ್. That's why. ಅದಕ್ಕೋಸ್ಕರನೇ you are in the presence of men. ಆ ಒಂದು ಮನುಷ್ಯರ ಸಂಗಡದಲ್ಲಿ ನೀವು ಇರುವಾಗ keep your mouth shut. ನಿಮ್ಮ ಬಾಯಿಗಳನ್ನು ನೀವು ಸುಮ್ಮನೆ ಇಟ್ಕೊಳ್ಳುವುದು ಬಹಳ ಒಳ್ಳೆಯದು. Every word you speak is like a recording that you're giving in their life. ನೀವು ಯಾವಾಗೆಲ್ಲ ಒಂದು ಮಾತಾಡ್ತಿರೋ ಅದೆಲ್ಲವೂ ಅವರ ಜೀವಿತದಲ್ಲಿ ನೀವು ಕೊಡುವಂತವರೇ ಆಗಿರ್ತೀರಿ. They will record it. ಅದನ್ನ ಅವರು ಹಂಗೆ ರೆಕಾರ್ಡ್ ಮಾಡ್ಕೊಳ್ತಾರೆ, ಜ್ಞಾಪಕ ಇಟ್ಕೊಳ್ತಾರೆ. Because you don't know, tomorrow they will be against you. ಯಾಕೆಂದ್ರೆ ನಿಮಗೆ ಗೊತ್ತೇ ಇರಲ್ಲ ನಾಳೆ ನಿಮ್ಮ ವಿರುದ್ಧವಾಗಿ ಅವರು ಎದ್ದೇಳಬಹುದು ಅಂತ. ಯಾರು ಹೇಳೋದು ಅರ್ಥ ಆಗ್ತದೆ? This is a prophetic word for you. ನಿಮಗೆ ಇದು ಪ್ರವಾದನೆಯ ಮೂಲಕ ಮಾತಾಗಿದೆ. When you're in the presence of men and women, ಆ ಒಂದು ಸ್ತ್ರೀ ಪುರುಷರ ಸಂಗಡ ನೀವು ಇರುವಾಗ keep your mouth shut, have wisdom to speak what you need to speak. ನಿಮ್ಮ ಬಾಯನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಇರಿ, ಮತ್ತು ಏನು ಮಾತಾಡಬೇಕು ಏನು ಮಾತಾಡಬಾರದು ಎಂಬುದಾಗಿ ಒಂದು ಜ್ಞಾನ ನಿಮ್ಮಲ್ಲಿ ಇರಲಿ. Because that same word, ಯಾಕಂದ್ರೆ ನೀವು ಮಾತಾಡಿದಂತ ಆ ಮಾತುಗಳು they will twist it. ಅದನ್ನು ಅವರು ತಿರುಗಿಸಿ They will use it against you. ನಿಮ್ಮ ವಿರುದ್ಧವಾಗಿ ಅವರು ಮಾತಾಡುವಂತದ್ದಾಗಿರುತ್ತದೆ. Only one person, no matter what you do in life, will stay with you. ನೀವು ಏನೇ ಮಾಡಿದ್ರು ಕೇವಲ ಒಬ್ಬ ವ್ಯಕ್ತಿ ನಿಮ್ಮ ಸಂಗಡ ಯಾವಾಗಲೂ ಇರುವವನಾಗ್ತಾನೆ. Even in your bad times, ನಿಮ್ಮ ಕೆಟ್ಟ ಸಮಯದಲ್ಲೂ ಕೂಡ, high times, ನಿಮ್ಮ ಒಂದು ಎತ್ತರದ ಸಮಯದಲ್ಲೂ even ಕೂಡ, in a sin time, ನಿನ್ನ ಒಂದು ಪಾಪದ ಸಮಯದಲ್ಲೂ only one person that can be with you, his name is Jesus. ಒಬ್ಬ ವ್ಯಕ್ತಿ ನಿಮ್ಮ ಸಂಗಡ ಇರುವನು, ಆತನ ಹೆಸರು ಯೇಸು. Oh, what a good God you have! ಎಂತ ಒಳ್ಳೆ ದೇವರು ನಿಮಗೆ ಇದ್ದಾರೆ. Awesome God you have! ಎಂತ ಸುಂದರವಾದ ದೇವರು ನಿಮಗೆ ಇದ್ದಾರೆ. One praise is not enough. ಒಂದೇ ಒಂದು ಸ್ತೋತ್ರದ ಸಾಕಾಗಲ್ಲ. 1,000 praise is not enough. 1,000 ಸ್ತೋತ್ರಗಳು ಸಾಕಾಗುವುದಿಲ್ಲ. 10,000 praises is not enough. 10,000 ಸ್ತೋತ್ರಗಳು ಸಾಕಾಗಲ್ಲ. Lifelong praise is what enough. ಏನು ಜೀವಂತರವಾಗಿ ನಾವು ಮಾಡುವಂತಹ ಸ್ತೋತ್ರಗಳು ಆತನಿಗೆ ಬೇಕಾಗಿರುವಂತದ್ದಾಗಿದೆ. Somebody shout amen. Hallelujah. Don't think your God is like people. ಜನರ ಹಾಗೆ ನಿಮ್ಮ ದೇವರು ಇದ್ದಾರೆ ಎಂಬುದಾಗಿ ಯಾವತ್ತೂ Don't ಅನ್ಕೋಬೇಡ್ರಿ. judge God on the basis of what people did to you. ಜನರು ಏನು ಮಾಡಿದ್ರು ಅದರ ಮೇಲೆ ದೇವರ ಹಿಂಗೆ ಎಂಬುದಾಗಿ ನೀವು ಯಾವತ್ತೂ ತೀರ್ಮಾನ ಮಾಡಬೇಡಿ. Different. ದೇವರು ವ್ಯತ್ಯಾಸವುಳ್ಳವನಾಗಿದ್ದಾನೆ. God is a good God. ದೇವರು ಬಹಳ ಒಳ್ಳೆ ದೇವರು.
Now Goliath ಈಗ ಗೊಲಿಯಾತನು sees David. ದಾವೀದನನ್ನು ನೋಡಿ He says, "Am I a dog? ನಾನೇನ್ ನಾಯಿನ? Did you come with sticks and a slingstone to kill me? ಆ ಒಂದು ಕವಣೆಗಳಿಂದ ಆ ಒಂದು ಕೋಲುಗಳಿಂದ ಸಾಯಿಸೋದಕ್ಕೆ ನನಗೆ Hey, ಬಂದಿದೆ. where is your spear, man? Where is your sword? Are you a warrior? It doesn't look to me that you're a warrior. ನೀನೊಂದು ವೀರನ, ನಿನ್ನ ಕತ್ತಿಯಲ್ಲಿ, ನಿನ್ನ ಗುರಾಣಿಯಲ್ಲಿ ನೀನು ವೀರಂತರ ಕಾಣ್ತಾನೆ ಇಲ್ಲ. You look like a 17-year Sunday school boy who does not know how to eat with his own hands. ನೀನು 17 ವರ್ಷದ ಸಣ್ಣ ಹುಡುಗ, ಅವನ ಕೈಯಲ್ಲಿ ಅವನಿಗೆ ಊಟ ಮಾಡಕ್ಕೆ ಬರಲ್ಲ, ಅಷ್ಟು ಚಿಕ್ಕ ಹುಡುಗ ನೀನಿದೀಯಾ. You come to face me 10 feet tall. 10 ಅಡಿ ಎತ್ತರವಾಗಿರುವಂತ ವೀರನಿಗೆ ಎದುರಿಸೋದಕ್ಕೆ ನೀನ್ ಬಂದಿದೀಯಾ? Am I a dog? ನಾನೇ ನಾಯಿನ? That was his answer in the face of David. ಆ ದಾವೀದನ ಮುಖದ ಮೇಲೆ ಅಂತ ಮಾತಿನ ಉತ್ತರವನ್ನು ಗೊಲಿಯಾತನು ಕೊಡ್ತಾ ಇದ್ದ. Of all this point, ಈ ಎಲ್ಲ ವಿಚಾರಗಳ ಮಧ್ಯದಲ್ಲಿ okay, ಸರಿ, David said, ಆದ್ರೆ ದಾವೀದನು ಹೇಳಿದರು, yeah, I may not look like a warrior. ನಾನು ವೀರಂತರ ಕಾಣದೇ ಇರಬಹುದು, I may not be a rich person. ನಾನು ಶ್ರೀಮಂತನಲ್ಲದೇ ಇರಬಹುದು, I'm not a healed person. I'm not a healed. ನಾನು ಸ್ವಸ್ಥತೆ ಆರೋಗ್ಯವುಳ್ಳ ವ್ಯಕ್ತಿ ಅಲ್ಲದೆ ಇರಬಹುದು, I may be a negative person. ನಾನು ಒಬ್ಬ ಕೆಟ್ಟ ವ್ಯಕ್ತಿ ಆಗಿರಬಹುದು. But I come here, ಆದ್ರೆ ನಾನು ಇಲ್ಲಿ ಬಂದಿರುವುದು my strength, ನನ್ನ ಬಲದಿಂದಲ್ಲ, the name of the Lord. ಕರ್ತನ ಹೆಸರಿಂದ ನಾನು ಇಲ್ಲಿ ಬಂದಿದ್ದೇನೆ. ಹೊಡಿಬೇಕು ಜೋರಾಗಿ ಬಿಸಿಲು. ಗಟ್ಟಿಯಾಗಿದೆ, ಅವರಿಗೆ ಸ್ತೋತ್ರ ಮಾಡ್ರಿ. Come in the name of the Lord. ಕರ್ತನ ಹೆಸರಿನಲ್ಲಿ ನಾನು ಬಂದಿದ್ದೇನೆ. Jesus. ಯೇಸುವಿನ In the ಹೆಸರಿನಲ್ಲಿ. name of Jesus. ಯೇಸುವಿನ Somebody ಹೆಸರಿನಲ್ಲಿ. shout Jesus. ಯೇಸು ಎಂಬುದಾಗಿ ಹೇಳ್ರಿ. Jesus. ಯೇಸು. Hallelujah. Oh, what a powerful name. ಎಂತ ಬಲಿಷ್ಠವಾದ Oh, ಹೆಸರು. what a wonderful name. ಎಂತ ಸುಂದರವಾದ Oh, ನಾಮವದು. what an awesome name. ಎಂತ ಒಳ್ಳೆಯ ನಾಮವದು. The name of Jesus. ಯೇಸುವಿನ ನಾಮ. Wow. Every time I say that name, goosebumps comes in my hands. ಪ್ರತಿ ಸಾರಿ ಆ ಹೆಸರನ್ನು ಹೇಳುವಾಗ ನನ್ನ ಕೂದಲು ನೆಟ್ಟಾಗಿ ನಿಂತ್ಕೊಳ್ತವೆ. Hallelujah. You look to that sickness and say, ಆ ರೋಗಕ್ಕೆ ನೋಡಿ ನೀವು ಹೇಳಬೇಕು, look to the sala and say, ಆ ಸಾಲ ನೋಡಿ ನೀವು ಹೇಳಬೇಕು, look to your enemies and say, ಆ ಶತ್ರುಗಳನ್ನ ನೋಡಿ ನೀವು ಹೇಳಬೇಕು, I don't come in my name. ನನ್ನ ಹೆಸರಲ್ಲಿ ನಾನು ಬಂದಿಲ್ಲ, I know I have nothing. ನನಗೆ ಗೊತ್ತು ನನ್ನ ಹತ್ರ ಏನಿಲ್ಲ, I know I'm broke. ನನಗೆ ಗೊತ್ತು ನಾನು ಮುರಿಯಲ್ಪಟ್ಟವನಾಗಿದ್ದಾನೆ. But this confidence ಆದರೆ ಈ ಧೈರ್ಯ has given me to face ನಿನ್ನನ್ನು ಎದುರಿಸುವುದಕ್ಕೆ ಕೊಟ್ಟಿರುವಂತದ್ದು the name of the Lord. ಕರ್ತನ ಹೆಸರಾಗಿದೆ. Name of the Lord. ಕರ್ತನ ಹೆಸರು, Name of the Lord. ಕರ್ತನ ಹೆಸರು ಯೇಸು ಕ್ರಿಸ್ತನ ನಾಮವಾಗಿದೆ. Amen. Wow. No weapon, ಯಾವುದೇ ಆಯುಧ, no shield, no breastplate, no shoes, ಯಾವುದೇ ಗುರಾಣಿ ಇಲ್ಲ, ಯಾವುದೇ ಕವಚ ಇಲ್ಲ, ಯಾವುದೇ ಬೂಟುಗಳ ಹತ್ರ ಇಲ್ಲ. sling ಆ ಒಂದು ಕಣಿವೆ and a stick, the shepherd boy. ಮತ್ತು ಆ ಒಂದು ಕುರಿ ಕಾಯುವನ ಒಂದು ಕೋಲು. I'll tell you one thing. ಒಂದು ಸಂಗತಿ ಹೇಳ್ತೀನಿ ಕೇಳ್ರಿ, There's an anointing here. ಒಂದು ಅಭಿಷೇಕ ಇಲ್ಲಿದೆ. Don't go 10 steps back. 10 ಹೆಜ್ಜೆ ಹಿಂದೆ ಹೋಗ್ಬೇಡ್ರಿ, Go 10 steps forward. 10 ಹೆಜ್ಜೆ ಮುಂದಕ್ಕೆ ಹೋಗ್ರಿ. Look the devil in the eye. ಆ ಒಂದು ಸೈತನ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ರಿ. Look the sickness in the eye. ಆ ಒಂದು ರೋಗದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ. Look the poverty in the eye. ಆ ಬಡತನದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ. And say, in the name of Jesus. ಮತ್ತೆ ಈ ರೀತಿ ಹೇಳಿ, ಯೇಸುವಿನ ನಾಮದಲ್ಲಿ In the name of Jesus. ಯೇಸುವಿನ ನಾಮದಲ್ಲಿ, Name. ಯೇಸುವಿನ ನಾಮದಲ್ಲಿ. Hallelujah. Reports are going to change. ನಿಮ್ಮ ಎಲ್ಲ ವರದಿಗಳು ಬದಲಾವಣೆ ಆಗಲಿಕ್ಕಿವೆ. Life is going to change. ಜೀವಿತ ಬದಲಾವಣೆ ಆಗಲಿಕ್ಕಿದೆ, Transformed completely. ರೂಪಾಂತರಗೊಳ್ಳಲಿಕ್ಕಿದೆ. The other thing, ಮತ್ತೆ ಇನ್ನೊಂದು ಸಂಗತಿ, he gave it ಅದನ್ನು ಆತನು ಕೊಟ್ಟನು in God's hand. ದೇವರ ಕೈಯಲ್ಲಿ. As long as it is in your hands, ಅದು ಎಲ್ಲಿವರೆಗೂ ಆ ಎಲ್ಲ ಸಂಗತಿಗಳು ನಿಮ್ಮ ಕೈಲಿರ್ತಾವೋ, you will face defeat after defeat. ನೀವು ಸೋಲುಗಳ ನಂತರ ಸೋಲನ್ನು ನೋಡಿರ್ತೀರಿ. As long
long as it is in your hands. ಅದು ಎಲ್ಲಿವರೆಗೂ ನಿಮ್ಮ ಕೈಗಳಲ್ಲಿ ಇರುತ್ತದೋ You ಅಲ್ಲಿವರೆಗೂ see failure, you will see sadness, you will see depression, you will cry. ನೀವು ಅಳ್ತೀರಿ, ನೀವು ಸೋಲನ್ನು ನೋಡ್ತೀರಿ, ಆ ಒತ್ತಡ, ನೀವು ಆ ಒಂದು ಮನಗುಂದುವಿಕೆಯನ್ನು ಅಲ್ಲಿ ನೋಡ್ತೀರಿ. ನೀವು As long as it is in your hands. ಎಲ್ಲಿವರೆಗೂ ಅದು ನಿಮ್ಮ ಕೈಯಲ್ಲಿ ಇರ್ತದೋ ಅಲ್ಲಿ. David knew ದಾವೀದನಿಗೆ ಗೊತ್ತಿತ್ತು, this battle, ಈ ಯುದ್ಧ if it is in my hands, ನನ್ನ ಕೈಯಲ್ಲಿದ್ರೆ one shot I'll dead. ಒಂದೇ ಹೊಡೆತಕ್ಕೆ ನಾನು ಸತ್ತೋಗ್ಬಿಡ್ತೇನೆ. You know what I'll do? ಆದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? I will give it in God's hand. ಎಲ್ಲ ಯುದ್ಧವನ್ನು ಕರ್ತನ ಕೈಯಲ್ಲಿ ಕೊಡ್ತೇನೆ. Give it in God's hand. ಕರ್ತನ ದೇವರ ಕೈಯಲ್ಲಿ ನಾನು ಕೊಡ್ತೇನೆ. When you transfer your problems to God, ನಿಮ್ಮ ಸಮಸ್ಯೆಗಳನ್ನ ದೇವರ ಮೇಲೆ ನೀವು ಕೊಡುವಾಗ, when you transfer your sickness to God, ನಿಮ್ಮ ರೋಗವನ್ನು ದೇವರ ಮೇಲೆ ನೀವು ಹೋಗುವಾಗ, when you transfer your lack to God, ನಿಮ್ಮ ಕೊರತೆಗಳನ್ನು ದೇವರ ಮೇಲೆ ಅದನ್ನು ನೀವು ಹಾಕುವಾಗ, when you put it in God's hand, ದೇವರ ಕೈಯಲ್ಲಿ ಅದನ್ನು ಇಡುವಾಗ, brother, sister, ಸಹೋದರ ಸಹೋದರಿಯರೇ, it's a different ball game. ಅದು ಬೇರೆ ವ್ಯತ್ಯಾಸವಾದ ಒಂದು ಆಟವಾಗಿ ಇರುತ್ತದೆ. Hallelujah. Bible says, ಸತ್ಯವೇದ ಹೇಳ್ತದೆ, took the sling, ಆ ಒಂದು ಕಣವೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ತಿರುಗಿಸಿ straight to the Goliath. ನೇರವಾಗಿ ಅವನ ಹಣೆಗೆ ಹೊಡಿತಾನೆ. Now you have to understand one thing. ಒಂದು ಸಂಗತಿ ಅರ್ಥ ಮಾಡಿಕೊಳ್ಳಬೇಕು. Before Goliath, ಗೋಲಿಯಾತಕ್ಕಿಂತ ಮುಂಚೆ before Goliath, ಅವನು ಗೋಲಿಯಾತನ Goliath. ಅವನು ಗೋಲಿಯಾತನಲ್ಲಿ ಮುಂದೆ ಬೀಳೋದಕ್ಕಿಂತ ಮುಂಚೆ, That means, ಅದರ ಅರ್ಥ what is it? Before Goliath, ಗೋಲಿಯಾತನಿಗಿಂತ ಮುಂದೆ, ಮುಂದೆ ಅಂದ್ರೆ ಅವನ ಮುಂದೆ ಯಾರು ನಿಂತ್ಕೊಂಡಿದ್ರು? ಯಾರು ಗೊತ್ತಾ? ಆರ್ಮರ್ ಬ್ಯಾರಿಯರ್. ಆ ಗೋಲಿಯಾತನ ಮುಂದೆ ಅವನ ಯುದ್ಧ ಅಸ್ತ್ರಗಳನ್ನು ಹಿಡ್ಕೋಬೇಕಲ್ಲ, ಆ ವ್ಯಕ್ತಿ ನಿಂತಿದ್ದ. ಅವನೇನ್ ಹೈಟ್ ಕಮ್ಮಿ ಇಲ್ಲ, ಅವನೇನು ಗೋಲಿಯಾತ್ಗಿಂತ ಕಡಿಮೆ ಎತ್ತರವಾಗಿಲ್ಲ. If you have an armor barrier in the old days, ಆ ಒಂದು ಹಳೆ ಕಾಲದಲ್ಲಿ ಆ ಒಂದು ಯುದ್ಧ ವಸ್ತ್ರಗಳನ್ನು ಹೊರುವ ವ್ಯಕ್ತಿಯನ್ನು ನೋಡುವಾಗ, he's not a kid, he's also a big fella. ಅವನು ಸಣ್ಣ ಹುಡುಗ ಅಲ್ಲ, ಅವನು ದೊಡ್ಡ ವ್ಯಕ್ತಿ, ದೊಡ್ಡ ಗಾತ್ರದಲ್ಲಿ ಇರ್ತಾನೆ ಅವನು. Armor bearer won't be weak because he has to carry the armor, he has to protect the man. ಆ ಒಂದು ಯುದ್ಧ ಅಸ್ತ್ರಗಳನ್ನು ಹೊರುವವನು ಅವನು ಬಲಹೀನನಲ್ಲ, ಅವನು ಯುದ್ಧಾಸ್ತ್ರಗಳನ್ನು ಹೊತ್ತುಕೊಂಡು ಅವನ ವೀರನನ್ನು ಅಲ್ಲಿ ಕಾಪಾಡ್ಕೋಬೇಕು, ಅದಕ್ಕಾಗಿ ಬಲಿಷ್ಠನಾಗಿರ್ತಾನೆ ಅವನು. Come on. When David, I think if you release a sling, a velocity, like power of velocity, if you have strength, it goes like 90 kilometers per hour. That's it, maximum. That means 150, 160 kilometers per hour. That's the or 200 maximum human being can release power, generate power. It's like 90 kilometer, or like the bowlers. You see the bowlers in cricket. It's like 190 kilometers per hour. Have you seen that? ಒಂದು ಕ್ರಿಕೆಟ್ ಅಲ್ಲಿ ಬೌಲಿಂಗ್ ಮಾಡೋರು ನೋಡಿದ್ರೆ ಬಹಳ ವೇಗ ಅಂತಂದ್ರೆ ಒಂದು 200 ಕಿಲೋಮೀಟರ್ ಒಂದು ತಾಸಲ್ಲಿ ಅವರು ಎಸೆಯಬಹುದು. ಅಷ್ಟು ವೇಗವಾಗಿ ಅಷ್ಟೇ ಮನುಷ್ಯರ ಕೈಯಲ್ಲಿ ಎಸೆಯಕ್ಕೆ ಸಾಧ್ಯ. David is small, so we come to a minus. He's like 90 kilometers per hour. ಈಗ ದಾವೀದನ ಸಣ್ಣ ಹುಡುಗ ಏನಾಗಿದ್ದು, ಅದಕ್ಕೋಸ್ಕರ ನಾವು ಕಡಿಮೆ ಮಾಡ್ಕೊಂಡ್ರೆ ಒಂದು 90 ಕಿಲೋಮೀಟರ್ ವೇಗದಲ್ಲಿ ಅವನು ಎಸೆಯುತ್ತಿದ್ದಾನೆ The ಅನ್ಕೊಳ್ಳಿ. stone is going in a velocity, in a power of 90 kilometers per hour. ಅವನು ಒಗೆದಿರುವಂತಹ ಕಲ್ಲು ಆ ಒಂದು 90 ಒಂದು ವೇಗವಾಗಿ ಅದು ಶಕ್ತಿಯಿಂದ ವೇಗವಾಗಿ ಅದು ಹೋಗ್ತಾ ಇದೆ 90 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. Just imagine. ಈ ರೀತಿಯಾಗಿ ಕಲ್ಪನೆ ಮಾಡ್ಕೊಂಡ್ರೆ Goliath is 10 feet. ಈಗ ಗೋಲಿಯಾತನು 10 ಅಡಿ This ಎತ್ತರವಾಗಿದ್ದಾನೆ. fellow maybe 9 feet. ಅವನ ಒಂದು ಯುದ್ಧಾಸ್ತ್ರ ತೆಗೆದುಕೊಳ್ಳೋ ಒಂದು 9 ಅಡಿ ಅಂತ ಅನ್ಕೊಂಡ್ರಿ, 2 feet, 8 ಅಡಿನೇ ಅನ್ಕೊಂಡ್ರಿ right? ಅಲ್ವಾ? He can reach the stone, right? ಆ ಒಂದು ಕಲ್ಲು ಹಿಡ್ಕೋಬಹುದಲ್ವಾ ಇವನು ಮುಂದಿರೋವನು? Come on, talk to me. ನನ್ನ ಜೊತೆ ಮಾತಾಡ್ಬೇಕು ನೀವು. Or he can take the shield and push it away. ಅಥವಾ ಅವನು ಆ ಒಂದು ಗುರಾಣಿ ತೆಗೆದುಕೊಂಡು ಹಿಂಗ್ ಅನ್ಬೋದು. Shield. ಗುರಾಣಿ ತೆಗೆದುಕೊಂಡು ಹಿಂಗ್ ಅಡ್ಡ ಹಿಡಿಬಹುದು. Gurani, Shura, okay, whatever. I have to take the shield. He can, just push the stone away because he has to protect his man. ಯಾಕಂದ್ರೆ ಅವನು ವ್ಯಕ್ತಿಯನ್ನು ಕಾಪಾಡ್ಕೋಬೇಕಲ್ಲ, ಆ ಗುರಾಣಿ ತೆಗೆದುಕೊಂಡು ಅಡ್ಡ ಇಡಬಹುದು, ಅದರಿಂದ ಕಲ್ಲು ಹೊರಗೆ ಆ ಕಡೆ ಹೋಗ್ಬಿಡ್ತದೆ, Right? ಅಲ್ವಾ? It's so easy because 90 kilometers per hour is not even a speed. ಆ ಒಂದು 90 ಕಿಲೋಮೀಟರ್ ವೇಗದಲ್ಲಿ ಬರ್ತದೆ, ಅದರಿಂದ ಬಹಳ ವೇಗವಾಗಿನೂ ಬರ್ತಿಲ್ಲ, ಅದು ನಿಧಾನದಲ್ಲಿ ಬರ್ತಾ ಇದೆ. Right? ಅಂದ್ಬಿಟ್ರೆ ಅದು ಹೋಗ್ಬಿಡ್ತದೆ. Are you getting what I'm saying? ಅರ್ಥವಾಗ್ತಿದೇನೋ? When he gave the battle in God's hand, ದೇವರ ಹಸ್ತದಲ್ಲಿ ಆ ಯುದ್ಧವನ್ನು ದಾವೀದನು ಕೊಟ್ಟಾಗ, ಇಲ್ಲಿದ್ದೀರಾ? when he said, in the name of the Lord I come against you, ನಿನ್ನ ವಿರುದ್ಧವಾಗಿ ಕರ್ತನ ಹೆಸರಿನಲ್ಲಿ ಬಂದಿದ್ದೇನೆ ಎಂಬುದಾಗಿ ಹೇಳಿದ ಕೂಡಲೇ, that moment he gave the battle in God's hand. ಆ ಕ್ಷಣದಲ್ಲಿ ಆ ಯುದ್ಧವನ್ನು ದೇವರ ಕೈಯಲ್ಲಿ ಕೊಟ್ಬಿಟ್ಟ ಅವನು. ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಮಾಡ್ರಿ. He gave it in God's hand. ಅದೇ ಕ್ಷಣದಲ್ಲಿ ಆ ಯುದ್ಧವನ್ನು ದೇವರ ಕೈಯಲ್ಲಿ ಕೊಟ್ಬಿಟ್ಟ. Now when he might have released
released it, ಅದನ್ನು ಅವನು ಈ ರೀತಿಯಾಗಿ ವೇಗವಾಗಿ ಬಿಟ್ಟಿದ್ದಾಗಿದ್ರೆ, but after releasing it, ಅದನ್ನು ಬಿಟ್ಟಿದ ಆದ್ಮೇಲೆ God took control of it. ಅದರ ನಿಯಂತ್ರಣವನ್ನು ದೇವರು ತೆಗೆದುಕೊಂಡ್ರು. When you give it in God's hand, ದೇವರ ಕೈಯಲ್ಲಿ ನೀವು ಅದನ್ನು ಕೊಡುವಾಗ He becomes the boss of everything. ಎಲ್ಲದರ ಮೇಲೆ ದೇವರು ಯಜಮಾನನಾಗಿರ್ತಾನೆ. He becomes the owner of everything. ಎಲ್ಲದರ ಮೇಲೆ ಆತನು ಒಡೆಯನಾಗಿರ್ತಾನೆ. The armor bearer could not. ಆ ಒಂದು ಯುದ್ಧಾಸ್ತ್ರವನ್ನು ಹೊತ್ಕೊಂಡು ಇರುತ್ತಲ್ಲ, ಅವನ ಕೈಯಲ್ಲಿ ತಡೆಯಕ್ಕಾಗ್ಲಿಲ್ಲ ಅಂತ ಅದನ್ನ. It went. ಅದು ಅವನನ್ನ ಸೀಳಿ ಹೋಗಿ. The thing is that ಅಲ್ಲಿ ಸಂಗತಿ ಏನಂದ್ರೆ, Goliath was wearing a bronze helmet. ಆ ಒಂದು ಗೋಲಿಯಾತನು ಅವನು ತಾಮ್ರದ ಒಂದು ತಾಮ್ರದ ಒಂದು ಇದನ್ನು ಶಿರಸ್ತ್ರಾಣವನ್ನು ಹಾಕೊಂಡಿದ್ದ. Bronze is the right word. Can a stone break the bronze? ಆ ಒಂದು ತಾಮ್ರವನ್ನು ಕಲ್ಲಿಂದ ಹೊಡೆಯಕ್ಕೆ ಆಗುತ್ತದ? Then hole ಮಾಡುತ್ತಾ? ಅದನ್ನ ತೂತ್ ಮಾಡುತ್ತಾ ಹೊಡೆದ್ರೆ? ಮಾತಾಡ್ಬೇಕು ಅನ್ಸುತ್ತೆ. ಕಲ್ಲು ತಾಮ್ರವನ್ನು ಹೊಡೆದು ಅದ್ರ ಹೋಲ್ ಮಾಡುತ್ತಾ? ಆ ತೂತ್ ಮಾಡಕ್ಕಾಗತ್ತಾ? ಒಂದು ಹೆಲ್ಮೆಟ್ ಅನ್ನು ತೂತ್ ಮಾಡಕ್ಕಾಗತ್ತಾ ಕಲ್ಲು? It's impossible. ಅದು ಅಸಾಧ್ಯ. Those two people used to wear like not bronze, like 1 kg, 2 kg, tens of kgs on it. ಅವರು ಕೇವಲ 1-2 kg ಅಲ್ಲ, 10 kg ಅಂತ ಅಷ್ಟು ಗಾತ್ರ, ಅಷ್ಟು ಗಟ್ಟಿಯಾಗಿರುವಂತ ತಾಮ್ರವನ್ನು ಹಾಕೊಳ್ತಾ ಇದ್ರು ಅವರು. But when the stone hit, ಆದ್ರೆ ಆ ಕಲ್ಲು ಅಲ್ಲಿ ಹೊಡೆಯಲ್ಪಟ್ಟಾಗ it made a hole and sank in Goliath. ಅದರ ಒಳಗೆ ಒಂದು ತೂತನ್ನು ಮಾಡಿ ಅದರ ಒಳಗೆ ಹೋಯಿತು ಕಲ್ಲದು. The strange thing is, ಅಲ್ಲಿ ವಿಚಿತ್ರವಾದ ಸಂಗತಿ ಏನಂದ್ರೆ, when stone hits you have to fall back. ಅವನ್ ಕಲ್ಲಿಂದ ಹೊಡೆದಾಗ ಎಲ್ಲಿ ಹೊಡ್ತಾ ಬಿಡ್ತಿತ್ತ ಅದ್ರ ಹಿಂದೆ ಬೀಳ್ಬೇಕಲ್ವಾ? He didn't fall back, he fell. ಅವನ್ ಹಿಂದೆ ಬೀಳಿಲ್ಲಂತೆ, ಮುಂದೆ ಬಿದ್ದಂತ. That means ಅದರ ಅರ್ಥ it's not in the Bible. ಅದು ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. Armor bearer also ಚಟ್ನಿ ಆದ. ಅವನ ಮುಂದೆ ಇರುವಂತ ಒಂದು ಆ ಒಂದು ಅಸ್ತ್ರಗಳನ್ನ ಎತ್ಕೊಂಡಿದ್ದಾನೆ, ಅವನು ಕೂಡ ಅಲ್ಲಿ ಚಟ್ನಿ ಆಗ್ಬಿಟ್ಟ. ಒಂದು ಹೊಡೆತ ಡಬಲ್ ಮಂಗ. ಒಂದೇ ಹೊಡೆತದಿಂದ 2 ಹಕ್ಕಿಗಳು ಬಿದ್ದುವಲ್ಲಿ. Hallelujah. Hallelujah. Are you hearing what I'm saying? ಇಲ್ಲಿದ್ರ ಕೇಳಿಸ್ಕೊಳ್ತಾ ಇದ್ರ? He has to fall back. ಆ ಕಲ್ಲು ಹೊಡೆದ ತಕ್ಷಣ ಹಿಂದ್ಗಡೆ ಬೀಳ್ಬೇಕಿತ್ತು ಅವನು. That means not David who made him fall. ಅದರ ಅರ್ಥ ದಾವಿದನ ಹೊಡೆತದಿಂದ ಅವನು ಹಿಂದೆ ಬೀಳುವ ಹಾಗೆ ಅದು ಮಾಡಲಿಲ್ಲ. God hit him from the back. ದೇವರು ಹಿಂದ್ಗಡೆಯಿಂದ ಹೊಡೆದ್ರು ಅಲ್ಲಿಗೆ. ಅಲ್ಲಿ ದೇವರು ಹೊಡೆದಾಗಲೇ ಆತನ ಮುಂದೆ ಬೀಳ್ತಾನ. That's also prophetic because he fell like that. ಆ ರೀತಿಯಾಗಿ ಬೀಳುವುದಕ್ಕೆ ಒಂದು ಪ್ರವಾದನ ಪೂರ್ವಕವಾಗಿ ಕೂಡ ಅಲ್ಲಿ ಇದೆ. ಗಮನ ಕೊಟ್ಟು ಕೇಳಿ, ಬಹಳ ಎಚ್ಚರಿಕೆಯಿಂದ ಕೇಳ್ರಿ. He fell like this. ಈ ರೀತಿಯಾಗಿ ಮುಂದೆ ಬಿದ್ದಾಗ He fell at your feet. ನಿಮ್ಮ ಕಾಲುಗಳ ಬಳಿಯಲ್ಲಿ ಆತನು ಬಿದ್ದಿರ್ತಾನ. Come on somebody. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. Oh, stand up wherever you ಇರುವ are. ಜಾಗದಲ್ಲಿ ಎದ್ದಿಟ್ಕೊಳ್ಳಿ. Lift your hands. ಕೈಗಳನ್ನು ಮೇಲೆ ಕೆತ್ತಿರಿ, ಕಣ್ಣುಗಳನ್ನು ಮುಚ್ಚಿರಿ. Lift your hands and pray in the Holy Spirit. ಕೈಯನ್ನು ಮೇಲೆ ಕೆತ್ತಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಬಾಯಿಗಳನ್ನು ತೆರೆದು ಗಟ್ಟಿಯಾಗಿ. ಎರಡು ಕೈ ಮೇಲೆ Oh, your glory, God. Oh, your presence.